ಮೇಲೆ ಮುಖ ಹರಿಸುತ್ತಾ ಹಸ್ತ ವೀಕ್ಷಣೆ ಮಾಡೋಣ. ಹಾಗೆಯೇ ನಿಧಾನವಾಗಿ ಕುಳಿತ ಸ್ಥಳದಿಂದಲೇ ಗ್ರೀವ ಸಂಧಿ ಚಾಲನೆ, ನೆಕ್ ಬೆಂಡಿಂಗ್, ಕುತ್ತಿಗೆಯನ್ನ ಹಿಂದೆ ಹಾಗೂ ಮುಂದೆ ಬಾಗಿಸುವುದು. ಅದಕ್ಕಾಗಿ ಹಿಂದಕ್ಕೆ ಬಾಗಿಸೋಣ. ಮತ್ತೊಂದು ಬಾರಿ ಮಾಡೋಣ. ಉಸಿರನ್ನ ಹೊರ ಹಾಕುತ್ತಾ ಮುಂದೆ ಗಲ್ಲವನ್ನ ಎದೆಗೆ ಸಾಗಿಸುವ ಪ್ರಯತ್ನ. ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ, ಹಾಗೆ ಕುತ್ತಿಗೆಯನ್ನ ಸಹಜ ಸ್ಥಿತಿಗೆ ತರೋಣ. ಕೈಗಳನ್ನ ಕೆಳಗಿಳಿಸೋಣ. ಎರಡು ಹಸ್ತಗಳನ್ನ ನಿಧಾನವಾಗಿ ಅಭಿಮುಖವಾಗಿ ಮುಂದೆಯಿಂದ ಮೇಲೆ ತರೋಣ. ಭುಜದ ನೇರಕ್ಕೆ. ನಿಧಾನವಾಗಿ ಬಲಭಾಗಕ್ಕೆ ತಿರುಗೋಣ. ದೇಹವನ್ನ ಬಲಕ್ಕೆ ತಿರುಗಿಸಿ ಎಡ ಹಸ್ತ ಬಲ ಭುಜವನ್ನ ಮುಟ್ಟುವಂತಿರಲಿ. ದೇಹ ಸಂಪೂರ್ಣ ಹಿಂದೆ. ಹಾಗೆ ಉಸಿರನ್ನ ತೆಗೆದುಕೊಳ್ಳುತ್ತಾ ದೇಹವನ್ನ ಮುಂದಕ್ಕೆ ತರೋಣ. ಉಸಿರನ್ನ ಹೊರ ಹಾಕುತ್ತಾ ಎಡಕ್ಕೆ ತಿರುಗಿಸೋಣ. ಬಲ ಹಸ್ತ ಎಡ ಭುಜವನ್ನ ಮುಟ್ಟುವಂತಿರಲಿ. ತೆಗೆದಿಸೋಣ. ನಿಂತು ಮಾಡುವ ಆಸನಗಳನ್ನ ಮಾಡೋಣ. ಮೊದಲಿಗೆ ಎರಡು ಕಾಲುಗಳನ್ನ ಜೋಡಿಸೋಣ. ತಾಡಾಸನ ಸ್ಥಿತಿ. ಎರಡು ಹಸ್ತಗಳನ್ನ ಮುಂದೆಯಿಂದ ನಿಧಾನವಾಗಿ ಭುಜದ ನೇರಕ್ಕೆ ತರೋಣ. ಅಭಿಮುಖವಾಗಿ ಅಲ್ಲಿಯೇ ಇಂಟರ್ಲಾಕ್ ಮಾಡೋಣ. ಹೊರಮುಖ ಮಾಡಿ ನಿಧಾನವಾಗಿ ಹಸ್ತವನ್ನ ಮೇಲೆ ತರೋಣ. ಹಿಮ್ಮಡಿಗಳನ್ನ ಮೇಲೆತ್ತಿ ಬದ್ಧಾಂಗುಲಿ ತಾಡಾಸನ ಸ್ಥಿತಿಗೆ ಬರೋಣ. ಸ್ಥಿತಿಯಲ್ಲಿ ಎರಡು ಬಾರಿ ಉಸಿರಾಟ. ಮೊದಲಿಗೆ ಭದ್ರಾಸನ. ಎಲ್ಲರೂ ದಂಡಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ಎರಡು ಕಾಲುಗಳನ್ನ ನೇರ ಮಾಡಿ ಕೊಡೆ ಪಕ್ಕದಲ್ಲಿ ಇಟ್ಟಿರ್ತೇವೆ. ಹಸ್ತಗಳ ಸಹಾಯದಿಂದ ಕಾಲುಗಳ ಬೆರಳುಗಳನ್ನ ಹಿಡಿದು ಹತ್ತಿರಕ್ಕೆ ಎಳೆದುಕೊಳ್ಳೋಣ. ಭದ್ರಾಸನ ಸ್ಥಿತಿಯಲ್ಲಿ 2 ರಿಂದ 3 ಬಾರಿ ಉಸಿರಾಟ. ಮಹಿಳೆಯರಿಗೆ ತುಂಬಾ ಅತ್ಯುತ್ತಮವಾದಂತ ಆಸನ ಭದ್ರಾಸನ. ಹಾಗೆ ನಿಧಾನವಾಗಿ ಪಾದಗಳನ್ನ ನೇರ ಚಾಚೋಣ. ದಂಡಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ಇಟ್ಟಿರ್ತೇವೆ. ಬೆನ್ನುಗಂಬ ನೇರ ಮಾಡೋಣ. ಹಸ್ತಗಳು ದ್ರೋಣ ಮುದ್ರೆಯಲ್ಲಿರಲಿ. 2 ಬಾರಿ ಉಸಿರಾಟ. ವಜ್ರಾಸನ ಸ್ಥಿತಿಯಿಂದಲೇ ನಿಧಾನವಾಗಿ ಮಂಡ್ಯ ಮೇಲೆ ಬರೋಣ. ಅರ್ಧ ಉಷ್ಟ್ರಾಸನ. 2 ಹಸ್ತಗಳನ್ನ ಸೊಂಟದ ಹಿಂದೆ ಕೆಳಮುಖವಾಗಿಸೋಣ. ಹೋಗೋಣ. ಬಲ ಹಸ್ತವನ್ನ ಬಲಪಾದದ ಮೇಲೆ, ಎಡ ಹಸ್ತವನ್ನ ಎಡಪಾದದ ಮೇಲೆ ಇರಿಸೋಣ. 2 ರಿಂದ 3 ಬಾರಿ ಉಸಿರಾಟ. ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ ಬರೋಣ. ವಜ್ರಾಸನ ಸ್ಥಿತಿಯಲ್ಲಿ ಕುಳಿತು ವಿಶ್ರಾಂತಿ. 2 ಮಂಡಿಗಳನ್ನ ಅಗಲವಾಗಿರಿಸೋಣ. ಹಸ್ತಗಳನ್ನ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನ ಹೊರ ಹಾಕುತ್ತಾ ದೇಹದ ಮುಂದೆ ತರೋಣ. ನಿಧಾನವಾಗಿ ಜಾರಿಸುತ್ತಾ ಮುಂದಕ್ಕೆ ಬಾಗಿ ಗಲ್ಲವನ್ನ ನೆಲಕ್ಕೆ ತಾಗಿಸುವ ಪ್ರಯತ್ನ ಮಾಡೋಣ. ದೃಷ್ಟಿ ಮುಂದೆ ತೆಗೆದುಕೊಳ್ಳುತ್ತಾ ದೇಹವನ್ನ ನೇರ ಮಾಡೋಣ. ವಜ್ರಾಸನದಲ್ಲಿ ಕುಳಿತು ವಿಶ್ರಾಂತಿ. ಹಾಗೆ ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನವನ್ನ ಮಾಡೋಣ. ಎಲ್ಲರೂ ಮಕರಾಸನ ಸ್ಥಿತಿಗೆ ಬರೋಣ. 2 ಹಸ್ತಗಳನ್ನ ನೆಲದ ಮೇಲಿಟ್ಟು ಗಲ್ಲದ ಭಾಗವನ್ನ ತಾಗಿಸೋಣ. ಹಾಗೆ ಶಲಭಾಸನ ಸ್ಥಿತಿಗೆ ಹೋಗೋಣ. 2 ಹಸ್ತಗಳನ್ನ ಕಾಲಿನ ಕೆಳಗೆ ಮೇಲ್ಮುಖವಾಗಿರಿಸೋಣ. ಗಲ್ಲವನ್ನ ನೆಲಕ್ಕೆ ತಾಗಿಸಿರ್ತೇವೆ. ಉಸಿರನ್ನ ತೆಗೆದುಕೊಳ್ಳುತ್ತಾ 2 ಕಾಲು ನೇರವಾಗಿರಲಿ. ಶಲಭಾಸನ ಸ್ಥಿತಿ. ಉಸಿರನ್ನ ಹೊರಗೆ ಹಾಕುತ್ತಾ ಸಹಜ ಸ್ಥಿತಿಗೆ ಬರೋಣ. ಮಕರಾಸನದಲ್ಲಿ ವಿಶ್ರಾಂತಿ. ಹಾಗೆ ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನವನ್ನ ಮಾಡೋಣ.
ಕೃಷ್ಣನ ಬಳಿ ತರೋಣ. ಕೈಗಳ ಸಹಾಯದಿಂದ ಕಾಲಿನ ಮಣಿಕಟ್ಟನ್ನ ಹಿಡಿದುಕೊಳ್ಳೋಣ. ದೇಹವನ್ನ ಸಂಪೂರ್ಣವಾಗಿ ಸೇತುಬಂಧಾಸನ ಸ್ಥಿತಿಗೆ ಬರೋಣ. ಸಂಪೂರ್ಣ ಮೇಲೆ ಸ್ಥಿತಿಯಲ್ಲಿ 2 ರಿಂದ 3 ಬಾರಿ ಉಸಿರಾಟ ಮಾಡೋಣ. 2 ಹಸ್ತಗಳನ್ನ ತೊಡೆಯ ಪಕ್ಕ ನೇರವಾಗಿ ಕೆಳಮುಖವಾಗಿ ಇಟ್ಟಿರ್ತೇವೆ. ಉಸಿರನ್ನ ತೆಗೆದುಕೊಳ್ಳುತ್ತಾ 2 ಕಾಲುಗಳನ್ನ ನೇರ ಮಾಡೋಣ. 90 ಡಿಗ್ರಿ ಬರುವಂತೆ 2 ಕಾಲುಗಳನ್ನ ನೇರ ಮಾಡಿರ್ತೇವೆ. ಸ್ಥಿತಿಯಲ್ಲಿ 2 ರಿಂದ 3 ಬಾರಿ ಉಸಿರಾಟ. ಹಾಗೆ ನಿಧಾನವಾಗಿ ಕಾಲುಗಳನ್ನ ಕೆಳಗೆ ತರೋಣ. ಹಾಗೆ ಗಲ್ಲದಿಂದ ಮಂಡಿಯ ಭಾಗವನ್ನ ಮುಟ್ಟುವ ಪ್ರಯತ್ನ ಮಾಡೋಣ. ಸ್ಥಿತಿಯಲ್ಲಿ 2 ರಿಂದ 3 ಬಾರಿ ಉಸಿರಾಟ. ಹಾಗೆ ನಿಧಾನವಾಗಿ ತಲೆಯನ್ನ ಕೆಳಗಿಟ್ಟು 2 ಕಾಲುಗಳನ್ನ ನೇರ ಮಾಡೋಣ. ಹಾಗೆ ಶವಾಸನದಲ್ಲಿ ವಿಶ್ರಾಂತಿ. ಪಾದದ ಕಿರುಬೆರಳು ಆಸನದ ಕಡೆಗೆ ವಾಲಿರಲಿ. 2 ಕಾಲುಗಳ ನಡುವೆ ಅಂತರವಿರಲಿ. 2 ಹಸ್ತಗಳು ನಿಲ್ಲಿಸೋಣ. ಮತ್ತೊಂದು ಆವರ್ತ ಮಾಡೋಣ. ದೀರ್ಘವಾಗಿ ಪೂರಕ ರೇಚಕ ಮಾಡ್ತಾ ಉಸಿರನ್ನ ಹೊರಗೆ ಹಾಕೋಣ. ಸಹಜ ಸ್ಥಿತಿ. ನಾಡಿ ಶೋಧನ ಪ್ರಾಣಾಯಾಮವನ್ನ ಮಾಡೋಣ. ಎಡಗೈ ಚಿನ್ಮುದ್ರೆ, ಬಲ ಹಸ್ತವನ್ನ ಮೃಗಿ ಮುದ್ರೆ ಮಾಡ್ತಾ ಬಲ ಹೊರಳೆಯನ್ನ ಮುಚ್ಚಿ ಎಡದಿಂದ ಉಸಿರನ್ನ ತೆಗೆದುಕೊಟ್ಟು ಕೊಳವೆ ಆಕಾರ ಮಾಡೋಣ. ಬಾಯಿಯಿಂದ ಉಸಿರನ್ನ ತೆಗೆದುಕೊಂಡು ಮೂಗಿನಿಂದ ಉಸಿರನ್ನ ಹೊರ ನಿಲ್ಲಿಸೋಣ. ಭ್ರಾಮರಿ ಪ್ರಾಣಾಯಾಮವನ್ನ ಮಾಡೋಣ. ಷಣ್ಮುಖಿ ಮುದ್ರೆ ಮಾಡಿ ಹಸ್ತಗಳನ್ನ ಕಿರುಬೆರಳು ಗಲ್ಲದ ಮೇಲೆ, ಉಂಗುರದ ಬೆರಳು ತುಟಿಯ ಮೇಲೆ, ಮಧ್ಯದ ಬೆರಳು ನಾಸಿಕದ ಮೇಲೆ, ತೋರು ಬೆರಳು ಕಣ್ಣಿನ ಮೇಲಿಟ್ಟು 3 ಬಾರಿ ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ಝೇಂಕಾರವನ್ನ ದುಂಬಿಯ ರೀತಿಯಲ್ಲಿ ಮಾಡ್ತಾ ಹೋಗೋಣ. ಎರಡು ಹಸ್ತಗಳನ್ನ ತೊಡೆಯ ಮೇಲೆ ಇರಿಸೋಣ. ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. 2 ಕೈ ಚಿನ್ಮುದ್ರೆ, ಮುಖದಲ್ಲಿ ಮಂದಹಾಸವಿರಲಿ. ಕತ್ತು ಬೆನ್ನುಗಂಬ ನೇರವಾಗಿರಲಿ. ಧ್ಯಾನವು ಯೋಗಾಭ್ಯಾಸದ ಪ್ರಮುಖ ಪರಿಕಲ್ಪನೆಯಾಗಿದೆ. ಧ್ಯಾನದಿಂದ ಋಣಾತ್ಮಕ ಭಾವನೆಗಳು, ಕೋಪ, ದುಃಖ, ಭಯ, ಆತಂಕ ಮುಂತಾದ ನಾವು ನಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇರಿಸೋಣ. ಇದರಿಂದಲೇ ನಮ್ಮ ಆತ್ಮ ವಿಕಸನಗೊಳ್ಳುತ್ತದೆ. ಶಾಂತಿ, ಸಂತೋಷ ಮತ್ತು ಲೋಕ ಕಲ್ಯಾಣ ಮಂತ್ರವನ್ನ ಎಲ್ಲರೂ ಒಟ್ಟಾಗಿ ಪಠಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಹಸ್ತಗಳನ್ನ ಪರಸ್ಪರ ಸ್ಪರ್ಶ ಮಾಡಿ ಬಂದಂತ ಬಿಸಿಯಾದ ಶಾಖವನ್ನ ಮುಖದ ಮೇಲೆಲ್ಲ ಪ್ರಹರಿಸುತ್ತಾ ಹಸ್ತ ವೀಕ್ಷಣೆ ಮಾಡೋಣ. ಒಂದು ಕಿರಣಾಲಿಯನ್ನ ಬೀರೋಣ. ಯೋಗ ದಿನಾಚರಣೆಯ ಅಂಗವಾಗಿ ಇಲ್ಲಿ ಆಗಮಿಸಿರುವಂತಹ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸಕ್ಕರೆ ನಾಡಿನ ಜಿಲ್ಲಾಧಿಕಾರಿಗಳಾದಂತಹ ಕ್ಷಮಿಸಿ, ನಮ್ಮ ಇಂದಿನ ಸಭಾ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ.
ರಾಷ್ಟ್ರ ಗೀತೆಯ ಶುಭಾರಂಭದೊಂದಿಗೆ ನಮ್ಮ ಕಾರ್ಯಕ್ರಮ ಶುಭಾರಂಭ. ರಾಷ್ಟ್ರ ಗೀತೆಗೆ ನಾವೆಲ್ಲರೂ ಎದ್ದು ನಿಂತು ಗೌರವವನ್ನ ಸೂಚಿಸೋಣ. ಓಂ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಹರತಿ ಪಾಪಾನಿ ಪ್ರಾತಃಕಾಲೇ ದೀಪಜ್ಯೋತಿ ನಮೋಸ್ತುತೇ. ಓಂ ವದತು ಎಲ್ಲರ ಜೀವನದಲ್ಲಿ ಯೋಗದ ಸೌಂದರ್ಯ ಅಂತ ಆಶಿಸ್ತಾ ದೀಪವನ್ನ ಬೆಳಗಿದಂತಹ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು, ಪರಮ ಪೂಜ್ಯರು ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಇಂದಿನ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೆಳಗೆ ಹೋಗ್ಬಿಟ್ಟು ಕೆಳಗೆ ಹೋಗ್ಬಿಡೋಣ. ಅಷ್ಟೇ ಅಲ್ಲ, ಯೋಗ ಅನ್ನೋದು ನಮ್ಮೆಲ್ಲರ ಅಷ್ಟೇ ಅಲ್ಲ, ನಮ್ಮೆಲ್ಲರನ್ನ ಯಾವತ್ತೂ ಧನಾತ್ಮಕ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಎಲ್ಲ ವಿಶೇಷ ಮುಖ್ಯ ಅತಿಥಿಗಳು ಕೂಡ ಯೋಗಾಭ್ಯಾಸದಲ್ಲಿ ಇಲ್ಲಿ ನಿರತರಾಗ್ತಾರೆ. ಹಾಗಾಗಿ ವೇದಿಕೆಯಲ್ಲಿ ಮುಂದಿನ ಕಾರ್ಯಕ್ರಮ ಗಣ್ಯಾತಿ ಗಣ್ಯರಿಂದ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ಶ್ರೀ ತ್ರಿನೇತ್ರ ಇಂಟರ್ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, DMS ಚಂದ್ರವನ ಆಶ್ರಮ ಶ್ರೀರಂಗಪಟ್ಟಣ ಹಾಗೂ ಸರ್ಕಾರಿ ಆಯುರ್ವೇದಿಕ ಸಂಶೋಧನಾ ಕೇಂದ್ರ ಬಡಾವಣೆಯವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಯೋಗೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಮತ್ತೋರ್ವ ಸ್ವಾಮಿಗಳಾಗಿರುವಂಥ ಸಿದ್ಧಲಿಂಗ ಸ್ವಾಮಿಗಳಿಗೂ ಕೂಡ ನಮಸ್ಕರಿಸುತ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕುಲಪತಿಗಳು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಡಾಕ್ಟರ್ ಅಹಲ್ಯ ಎಸ್ ಅವರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಯತೀಶ್ ಅವರೇ ಹಾಗೂ ಮತ್ತೋರ್ವ ನನ್ನ ಸಹೋದ್ಯೋಗಿ ಮಿತ್ರ ಜಿಲ್ಲಾ ಪಂಚಾಯತ್ CEO ಶೇಖ್ ತನ್ವೀರ್ ಆಸಿಫ್ ಅವರೇ ಹಾಗೂ ನಮ್ಮ ಮಂಡ್ಯ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ SL ನಾಗರಾಜ್ ಅವರೇ ಮತ್ತು ಸಂಸ್ಕೃತ ವಿಶ್ವವಿದ್ಯಾನಿಲಯ ರಿಜಿಸ್ಟ್ರಾರ್ ಅವರೇ ಶ್ರೀಪಾದ್ರವರೇ, ಲಕ್ಷ್ಮೀನಾರಾಯಣ ಶೆಣರವರೇ, ಡಾಕ್ಟರ್ ಸೀತಾಲಕ್ಷ್ಮಿ ಅವರೇ ಮತ್ತು ವೇದಿಕೆಯಲ್ಲಿರತಕ್ಕಂಥ ಇತರ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರೀತಿಯ ಸಹೃದಯ ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇಂಥ ಒಂದು ಒಳ್ಳೆಯ ಸತ್ಕಾರ್ಯಕ್ಕೆ ಮುಂದೆ ಬಂದು ಯೋಗೋತ್ಸವ ಯೋಗ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಸ್ವಾಮೀಜಿಯವರನ್ನ ಕಳೆದ ಸುಮಾರು 1 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಈ ರೀತಿ ಅನೇಕ ಸತ್ಕಾರ್ಯಗಳಲ್ಲಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನರನ್ನ ಸನ್ಮಾರ್ಗಕ್ಕೆ ತರಬೇಕು, ಒಳ್ಳೆಯ ದಾರಿಗೆ ಕೊಂಡೊಯ್ಯಬೇಕು ಅನ್ನುವಂಥ ಒಂದು ಮಹಾ ಅಭಿಲಾಷೆಯನ್ನು ಕೂಡ ಸ್ವಾಮೀಜಿಯವರು ಹೊಂದಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಕೂಡ ಜನಪರ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಒಳ್ಳೆಯ ಕಾರ್ಯಕ್ರಮಗಳ ಮಾಡುವ ಮೂಲಕ ಒಂದು ಶುಚಿತ್ವ ಸಮಾಜವನ್ನ ನಿರ್ಮಾಣ ಮಾಡುವಂಥ ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ಹಾಗಾಗಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ
ಇವತ್ತು ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಮತ್ತು ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯೋಗ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಭಾರತ ದೇಶ ಒಂದು ವಿಶ್ವಗುರು ಸ್ಥಾನದಲ್ಲಿದೆ. ವಿಶ್ವಸಂಸ್ಥೆಯಲ್ಲಿ ಸುಮಾರು 195 ರಾಷ್ಟ್ರಗಳು ಯೋಗದ ಬಗ್ಗೆ ಚರ್ಚೆ ಮಾಡಿ ಅದನ್ನು ಅಂಗೀಕಾರ ಮಾಡುವಂಥ ಸಂದರ್ಭದಲ್ಲಿ 195 ರಾಷ್ಟ್ರಗಳ ಪೈಕಿ 170 ರಾಷ್ಟ್ರಗಳು ಯೋಗವನ್ನು ಒಪ್ಪಿ ನಮ್ಮ ದೇಶದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಸಹಿ ಮಾಡಿರುವಂಥದ್ದು. ಯೋಗ ಅಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ, ನಮ್ಮ ದೇಶದ ಒಂದು ಸಂಸ್ಕೃತಿಯ ಪ್ರತೀಕ. ಅದು ಕೇವಲ ಒಂದು ವ್ಯಾಯಾಮಕ್ಕೆ ಸಿದ್ಧವಲ್ಲ, ಅಥವಾ ಕೇವಲ ಒಂದು ವ್ಯಾಯಾಮಕ್ಕೆ ದೃಷ್ಟಿಕೋನದಲ್ಲಿ ಕೂಡ ನೋಡುವಂಥದ್ದು ಅಲ್ಲ, ಕೇವಲ ಒಂದು ಧರ್ಮದ ದೃಷ್ಟಿಕೋನದಲ್ಲೂ ಕೂಡ ನೋಡುವಂಥದ್ದಲ್ಲ. ಧರ್ಮಾತೀತವಾಗಿ ಮತ್ತೆ ಪ್ರತಿಯೊಬ್ಬ ವಿಶ್ವದಲ್ಲಿ ಒಬ್ಬ ವ್ಯಕ್ತಿ ವಿಶ್ವ ಮಾನವನಾಗಬೇಕಂದ್ರೆ, ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀಬೇಕಂದ್ರೆ, ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೆ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಬೇಕಂತ ಹೇಳಿದ್ರೆ ಯೋಗ ಅನಿವಾರ್ಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಯೋಗ ಇಡೀ ಒಂದು ದೇಶದಲ್ಲಿ ಇವತ್ತು ಎಲ್ಲ ಕಡೆಯಿಂದಲೂ ಕೂಡ ಇವತ್ತೇ ನಾವು ಆಧುನಿಕವಾಗಿ, ಯಾಂತ್ರಿಕವಾಗಿ, ತಾಂತ್ರಿಕವಾಗಿ ಮುಂದೆ ಬರ್ತಾ ಇದ್ದೇವೆ. ಇವತ್ತು ಒತ್ತಡದ ಬದುಕು ಎಲ್ಲರಲ್ಲೂ ಕೂಡ ಇದೆ. ಪ್ರತಿಯೊಬ್ಬರು ಕೂಡ ಒತ್ತಡ ಬದುಕಿದೆ. ಆದರೆ ಆ ಒತ್ತಡಮಯ ಬದುಕಿನಿಂದ ಹೊರಬಂದು ನಮ್ಮಲ್ಲಿ ಒಂದು ಸಮಸ್ಥಿತವಾದಂತಹ ಪ್ರಜ್ಞೆಯನ್ನು ರೂಢಿಸ್ಕೊಳ್ಬೇಕು, ಒಳ್ಳೆಯ ವ್ಯಕ್ತಿ ಆಗಬೇಕು, ನನ್ನ ಆಲೋಚನೆಗಳು ಯಾವತ್ತೂ ಕೂಡ ನಿಷ್ಕಲ್ಮಶವಾಗಿರಬೇಕು, ಒಳ್ಳೆಯ ಆಲೋಚನೆಗಳು ಬರುವ ಮೂಲಕ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಯೋಗ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದೇವರು ಈ ದೇಹವನ್ನ ಎಷ್ಟು ಕೊಟ್ಟಿರುವಂಥದ್ದು ಎಲ್ಲರಿಗೂ ಕೂಡ ತಮಗೆಲ್ಲ ಗೊತ್ತಿದೆ. ನಾವ್ಯಾರೂ ಕೂಡ ದೇವರ ಹತ್ರ ಅರ್ಜಿ ಹಾಕಿ ನಾನು ಹುಟ್ಟಬೇಕು, ಮನುಷ್ಯನಾಗಿ ಹುಟ್ಟಬೇಕು ಅಂತ ನಾವು ಪಡ್ಕೊಂಡು ಬಂದು ಹುಟ್ಟಿದ್ದಲ್ಲ. ಇಟ್ ಈಸ್ ಎ ಪ್ರೀಸಿಯಸ್ ಗಿಫ್ಟ್ ಬೈ ದಿ ಗಾಡ್. ದೇವರು ಕೊಟ್ಟಿರುವಂತಹ ಅಮೂಲ್ಯವಾದಂತಹ, ಅಳೆಯಲಾಗದಂತಹ ಒಂದು ದೊಡ್ಡ ಗಿಫ್ಟ್ ಅಂತ ನಾವು ಕರೀಬಹುದು. ಆದರೆ ಅದನ್ನು ಬಳಸ್ಕೊಳ್ಳುವಂಥದ್ದು ನಮ್ಮ ಕೈಲಿದೆ. ಹಾಗಾಗಿ ಒಳ್ಳೆಯ ಚಿಂತನೆಗಳ ಮೂಲಕ, ಒಳ್ಳೆಯ ಕಾರ್ಯಗಳ ಮೂಲಕ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಬೇಕು. ಕೊಟ್ಟಿರುವಂಥ ಈ ದೇವರು ಕೊಟ್ಟಿರುವಂಥ ದೇಹದ ಒಂದು ಕೊಡುಗೆ ಬಹಳ ಅಪಾರವಾದಂಥದ್ದು. ಹಾಗಾಗಿ ಅದನ್ನು ನಾವು ಬಳಸ್ಕೊಳ್ಬೇಕಂತ ಹೇಳಿದ್ರೆ ಇಂಥ ಯೋಗದ ಮೂಲಕ ನಾವು ಬಳಸ್ಕೊಳ್ಬೇಕಾಗತ್ತೆ. ಹಾಗಾಗಿ ರೋಗ ಬಂದಾದ ನಂತರ ಯೋಗ ಕಲಿಕೆ ಹೋಗೋದಕ್ಕಿಂತ ಮುಂಚೆ, ರೋಗ ಬರುವ ಮುಂಚೆಯೇ ಯೋಗವನ್ನ ಕಲ್ತ್ರೆ ಯಾವ ರೋಗವೂ ಬರೋದಿಲ್ಲ, ಯಾವ ಆಸ್ಪತ್ರೆಗೂ ಹೋಗೋ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ ನೂರಾರು ಡಾಕ್ಟರ್ಸ್ ಇದ್ದಾರೆ. ಕಣ್ಣಿಗೊಬ್ಬರು ಡಾಕ್ಟರ್ ಇದ್ದಾರೆ, ಕೈಗೊಬ್ಬರು ಡಾಕ್ಟರ್ ಇದ್ದಾರೆ, ಕಾಲಿಗೊಬ್ಬರು ಡಾಕ್ಟ್ರು, ಹೊಟ್ಟೆಗೊಬ್ಬರು ಡಾಕ್ಟ್ರು, ತಲೆಗೊಬ್ಬರು ಡಾಕ್ಟ್ರು, ನೂರಾರು ಡಾಕ್ಟರ್ಗಳಿದ್ದಾರೆ. ಎಲ್ರಿಗೂ ಹೇಳಿದರೆ ಎಲ್ಲರೂ ಸ್ಪೆಷಲಿಸ್ಟ್ಗಳು, ಐ ಸ್ಪೆಷಲಿಸ್ಟ್ ಆಗಿರ್ಬೋದು, ENT ಆಗಿರ್ಬೋದು. ತುಂಬ ಜನ ಇಡೀ ದೇಹದ ಪಾರ್ಟ್ಗಳನ್ನು ಹಂಚ್ಕೊಂಡ್ಬಿಟ್ಟಿದ್ದೀವಿ ನಾವು, ಒಬ್ಬೊಬ್ಬರು ಆಗಿದೆ. ಆದರೆ ಮನಸ್ಸಿಗೆ ನಾವು ಯಾವ ಡಾಕ್ಟ್ರು ಕೂಡ, ಮನಸ್ಸಿಗೆ ಯಾವ ಡಾಕ್ಟ್ರು ಇಲ್ಲ. ಮನಸ್ಸಿಗೆ ನಿಜವಾದಂಥ ಡಾಕ್ಟರ್ ಯಾರು ಅಂತ ಹೇಳಿದ್ರೆ ನಾವೇನೆ. ಮನಸ್ಸಿಗೆ ಹಾಗಾಗಿ ಇಡೀ ನಮ್ಮ ದೇಹವನ್ನ ಅನೇಕ ವೈದ್ಯರು ಹಂಚಿಕೊಂಡಿದ್ದಾರೆ. ಆದರೆ ಮನಸ್ಸು ಮಾತ್ರ ಇದೆಯಲ್ಲ, ಆ ಮನಸ್ಸಿಗೆ ಯಾವ ವೈದ್ಯರಂದ್ರೂ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ದೇಹವನ್ನ ನಾವೊಂದು ಹಾರ್ಡ್ವೇರ್ಗೆ ಹೋಲಿಸ್ಬೋದು, ಮನಸ್ಸನ್ನ ಒಂದು ಸಾಫ್ಟ್ವೇರ್ಗೆ ಹೋಲಿಸ್ಬೋದು. ನಮ್ಮ ದೇಹಕ್ಕೆ ಏನಾದರೂ ತೊಂದರೆ ಆದರೆ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗ್ತಾರೆ. ಆದರೆ ಮನಸ್ಸಿಗೆ ತೊಂದರೆ ಆದರೆ ಯಾವ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸನ್ನ ಸರಿಯಾಗಿ ಇಟ್ಕೊಳ್ಬೇಕಂದ್ರೆ ಈ ಯೋಗದಿಂದ ಮಾತ್ರ ಸಾಧ್ಯ. ಹಾಗಾಗಿ ಯೋಗ ಅಂತ ಹೇಳಿದ್ರೆ ಕೇವಲ ಒಂದು ವ್ಯಾಯಾಮ ಅಲ್ಲ, ಅದು ದೇಹ, ಮನಸ್ಸು ಮತ್ತೆ ಆತ್ಮ, ಈ ಮೂರನ್ನು ಕೂಡ ಒಂದುಗೂಡಿಸುವಂತ ಒಂದು ಪ್ರಕ್ರಿಯೆ. ಜೊತೆಗೆ ಒಬ್ಬ ವ್ಯಕ್ತಿ ಸನ್ಮಾರ್ಗದಲ್ಲಿ ನಡಿಬೇಕಂತ ಹೇಳಿದ್ರೆ, ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕಂದ್ರೆ ಯೋಗ ಸಾಕಷ್ಟು ಉಪಯೋಗವನ್ನ ಮಾಡ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಬದುಕಿನಲ್ಲಿ ಯೋಗವನ್ನ ಒಂದು ಅವಿಭಾಜ್ಯ ಅಂಗ ಅಂತ ಸ್ವೀಕರಿಸಬೇಕು. ಅದು ನನ್ನ ಬದುಕಿನಲ್ಲಿ ನಾನು ಒಂದು ಮಾಡಲೇಬೇಕಾಗಿರುವಂತ ಒಂದು ಕರ್ತವ್ಯ ಅಂತ ಭಾವಿಸ್ಕೊಂಡ್ರೆ ಯಾರೂ ಕೂಡ ತಮ್ಮ ಬದುಕಿನಲ್ಲಿ ಈ ರೀತಿ ರೋಗಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ, ಪ್ರತಿ ಮನೆಯಲ್ಲೂ ಕೂಡ ಯೋಗಾಭ್ಯಾಸವನ್ನ ಮಾಡಬೇಕು, ಯೋಗವನ್ನ ಕಲಿಬೇಕು. ಆ ಮೂಲಕ
ಒಂದು ಸಮರ್ಪಿತವಾದಂಥ ಬದುಕನ್ನು ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸ್ವಾಮೀಜಿಯವರು ಆಯೋಜನೆ ಮಾಡೋದಕ್ಕೆ ಮತ್ತೊಮ್ಮೆ ಅವರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಮತ್ತು ನಾವೆಲ್ಲರೂ ಕೂಡ ಪಣವನ್ನು ತೊಡಬೇಕಾಗತ್ತೆ. ಯೋಗ ನನ್ನ ಬದುಕಿನಲ್ಲಿ ಒಂದು ಭಾಗ ಆಗಲಿ ಅಂತ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಮನಸ್ಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಈ ಚಂದ್ರವನದಲ್ಲಿ ಆಯೋಜಿಸಿರುವಂತಹ ಈ ಒಂದು ಕಾರ್ಯಕ್ರಮವನ್ನ ಹಾಗೂ ನಮ್ಮ ಪರಮ ಪೂಜ್ಯರ ಈ ಒಂದು ಕಾಯಕವನ್ನ ಮನಮೆಚ್ಚಿ ಅಭಿನಂದಿಸಿದ ಜಿಲ್ಲಾಧಿಕಾರಿಗಳು, ಹಾಗೆ ಯೋಗದ ಮಹತ್ವದ ಜೊತೆ ನಿತ್ಯವೂ ನಾವು ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಬೇಕಂತ ನಮ್ಮೆಲ್ಲರಿಗೂ ಕೂಡ ಕಿವಿ ಮಾತನ್ನ ತಿಳಿಸಿಕೊಟ್ಟಂತಹ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಜಿಲ್ಲಾಧಿಕಾರಿಗಳು ಸೇರಿದ ಹಾಗೆ ಎಲ್ಲ ವಿಶೇಷ ಅತಿಥಿಗಳು ಯೋಗಾಭ್ಯಾಸದಲ್ಲಿ ತಮ್ಮನ್ನ ತಾವು ಈ ಒಂದು 3 ನಿಮಿಷ ತೊಡಗಿಸ್ಕೊಳ್ಬೇಕಂತ ವಿನಂತಿ. ಹೌದಾ? ಮತ್ತೊಮ್ಮೆ ಕ್ಷಮಿಸಿ. ಗುರುಗಳ ಅಣತಿಯ ಹಾಗೆ ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಹಾ ಸಂಚಿಕೆ ಸ್ಮರಣ ಸಂಚಿಕೆಯನ್ನ ಇಲ್ಲಿ ಅನಾವರಣಗೊಳಿಸಿಕೊಳ್ಳಬೇಕಂತ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಂಡ್ಯದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀ ಎನ್ ಯತೀಶ್ ಸರ್ ಅವರು, ಹಾಗೆ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ಶೇಖ್ ತನ್ವೀರ್ ಅಜೀಜ್ ಸರ್ ಅವರು ಈ ಸ್ಮರಣ ಸಂಚಿಕೆಯನ್ನ ಲೋಕಾರ್ಪಣೆಗೊಳಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಸಂತೋಷವನ್ನ ವ್ಯಕ್ತಪಡಿಸಬೇಕಾಗಿ ವಿನಂತಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸ್ಮರಣ ಸಂಚಿಕೆಯ ಲೋಕಾರ್ಪಣೆಯನ್ನ ಗಣ್ಯಾತಿಗಣ್ಯರು ನೆರವೇರಿಸಿಕೊಂಡಿದ್ದಾರೆ. ಹಾಗೆ ದಿವ್ಯ ಸ್ವರೂಪಿ ಗುರುಗಳು ಹಾಗೂ ಗಣ್ಯಾತಿಗಣ್ಯರು ಇಲ್ಲಿ ಸಾಕ್ಷೀಭೂತರಾಗಿದ್ದಾರೆ. ನಮ್ಮ ಯೋಗ ಬಂದು ಎಲ್ಲರಿಗೂ ಗೊತ್ತು. ಚಪ್ಪಾಳೆಯಿಂದ ನಮಗೆ ಆಗುವಂತಹ ದೈಹಿಕ ಆರೋಗ್ಯದ ಏನು ಒಂದು ಅನುಕೂಲ ಇದೆ ಅನ್ನೋದು. ಹಾಗಾಗಿ ಕೊಡುವ ಚಪ್ಪಾಳೆ ಸ್ವಂತಕ್ಕೆ ಅರ್ಪಣೆಯ ಕಾರ್ಯವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮ ಇವತ್ತು ಇಷ್ಟರ ಮಟ್ಟಿಗೆ ಜರುಗ್ತಾ ಇದೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಹಾಗೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿರುವಂತಹ ಅಕ್ಕ ಆದ್ಯ ಮೇಡಮ್ ಅವರು, ಅಂದ್ರೆ ಈ ಸ್ತ್ರೀ ಶಕ್ತಿ ಇಷ್ಟರ ಮಟ್ಟಿಗೆ ಒಂದು ಬೆನ್ನೆಲುಬಾಗಿ ನಿಂತು ಬೆಳಗ್ಗಿನಿಂದ ನಾನು ಅವರ ಒಂದು ಬಂದ್ವ ಯೋಚನೆಯನ್ನ ನೋಡಿದ್ದೀನಿ. ಕಾರ್ಯಕ್ರಮ ಹೇಗೆ ನಡೆಯುತ್ತೋ ಇಲ್ವೋ, ಇಲ್ಲಿ ಮಾಡೋದಾ, ಹೊರಗಡೆ ಮಾಡೋದಾ, ಇಲ್ಲ ಸಭಾಂಗಣದ ಒಳಗೆ ಮಾಡೋದಾ ಅಂತ, ಅಂದ್ರೆ ಅಷ್ಟು ಕಾಳಜಿಯಿಂದ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮ ನೆರವೇರೋದಕ್ಕೆ ತಮ್ಮ ಸಂಪೂರ್ಣ ಸಹಕಾರವನ್ನ ನೀಡಿ ಸಂಪೂರ್ಣ ತನ್ಮಯತೆಯಿಂದ ನಡೆಸ್ಕೊಳ್ಳೋದಕ್ಕೆ ಸಹಕಾರ ಕೊಟ್ಟಂತಹ ಅಹಲ್ಯ ಮೇಡಮ್ ಅವರು ಅಧ್ಯಕ್ಷೀಯ ನುಡಿಯನ್ನ ನುಡಿಬೇಕಾಗಿ ವಿನಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನಾನು ಕೈ ಜೋಡಿಸಿ ನಮಸ್ಕರಿಸ್ತಾ ಈ ಒಂದು ದಿವ್ಯ ಕ್ಷೇತ್ರದ ಸಾರಥ್ಯವನ್ನ ಈ ಕಾರ್ಯಕ್ರಮದ ವಿಶೇಷವಾದ ಮುಂದೆ ನಿಂತು ಮಾಡಿಕೊಟ್ಟಂತಹ ಪರಮ ಪೂಜ್ಯರಿಗೆ ನಾನು ನಮಸ್ಕರಿಸ್ತಾ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರಿಗೆ ಅವ್ರ ಮಾತು ಕೇಳ್ತಾ ಇದ್ರೆ ಅವರು ಜಿಲ್ಲಾಧಿಕಾರಿಗಳಾಗಿ ಅಲ್ಲಿ ಕೆಲಸ ಮಾಡ್ತಾರೋ ಯೋಗದಲ್ಲಿ ಅವರು ತರಬೇತಿ ಪಡೆದಿದ್ದಾರೆ, ಚೆನ್ನಾಗಿ ಮಾತಾಡೋರು. ಹಾಗೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಯತೀಶ್ ಸರ್ ಅವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಶೇಖ್ ತನ್ವೀರ್ ಅಜೀಜ್ ಅವರೇ, ಡಾಕ್ಟರ್ ನಾಗರಾಜ್ ಅವರೇ ಜಿಲ್ಲಾಧಿಕಾರಿಗಳಾಗಿ ಆಗಿರುವಂಥವ್ರೆ, ಶ್ರೀಪಾದ್ ಅವರೇ ಮತ್ತು ಎಲ್ಲ ನನ್ನ ನೆಚ್ಚಿನ ಸಹೋದ್ಯೋಗಿ ಹಾಗೂ ಆತ್ಮೀಯ ಸ್ನೇಹಿತರೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನೆಲೆಸಿರುವಂತಹ ಎಲ್ಲ ಯೋಗ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ನಮ್ಮ ಕರೆಗೆ ಹೋಗಟ್ಟಿದ್ದಕ್ಕೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಕೌಂಟ್ ಡೌನ್ ಟು ಯೋಗ ಡೇ 1 of the 100 ಪ್ರೋಗ್ರಾಮ್ಸ್ ನಮಗೆ ಕೊಟ್ಟಾಗ ನನ್ನ ಮನಸ್ಸಿಗೆ ಮೊದಲು ಬಂದ ಸ್ಥಳ ನಾವಿದನ್ನು ಶ್ರೀರಂಗಪಟ್ಟಣದಲ್ಲಿ ಮಾಡಬೇಕು, ಹಿಸ್ಟಾರಿಕಲ್ ಜಾಗ ಚಂದ್ರವನ ಆಶ್ರಮದಲ್ಲಿ ಮಾಡಬೇಕು ಅಂತ ಅನಿಸಿತ್ತು. ಹರಿಯುವ ನದಿ, ಶುದ್ಧವಾದ ಗಾಳಿ, ತಿಳಿ ಬೆಳಕು, ನೇಸರ,
ಯಾರಿಗುಂಟು ಯಾರಿಗಿಲ್ಲ, ಯೋಗಕ್ಕೆ ಇದಕ್ಕಿಂತ ಜಾಗ ಬೇಕಾ ಅಂತ ಮನಸ್ಸಿನಲ್ಲಿ ಒಂದು ಅನ್ನಿಸ್ತು, ಒಂದು ಸಂಕಲ್ಪ, ಗುರುಗಳ ಒಂದು ಪ್ರೇರಣೆ, ಇಲ್ಲೇ ಮಾಡಬೇಕು, ಈ ರೀತಿ ಒಂದು ವಿಶಾಲವಾದ ಜಾಗದಲ್ಲಿ ಮಾಡಬೇಕು ಅಂತ ಬಂತು. ನಿನ್ನೆ ರಾತ್ರಿಯ ಮಳೆ ಕಂಡಾಗ ನಾವೆಲ್ಲರೂ ಒಂದು ನಿಮಿಷ ವಿಚಲಿತವಾದ್ವಿ. ಬೆಳಗ್ಗೆ ಗುರುಗಳು ನಾನು ಇಲ್ಲಿ ನಿಂತು ಆಗುತ್ತಾ ಆಗಲ್ವಾ ಅಂದಾಗ, ಇಲ್ಲ ಖಂಡಿತ ಇಲ್ಲೇ ಮಾಡೋಣಮ್ಮ, ಬೇರೆ ಎಲ್ಲೂ ಹೋಗೋದು ಬೇಡ ಅಂದ್ರು. ಆ ಸಂಕಲ್ಪ ಶಕ್ತಿ ಇವತ್ತು ಯೋಗದ ಯಜ್ಞವಾಗಿದೆ ಅಂತ ಹೇಳ್ತಾ, ಭೂಮಿಗೆ ನಮ್ಮೆಲ್ಲರಿಗೂ ಬೇಕಾಗಿದ್ದ ಅತ್ಯಂತ ದೊಡ್ಡ ಅಮೃತ ವೃಷ್ಟಿಯಾಗಿದೆ, ನದಿ ತುಂಬಿ ಹರಿತಾ ಇದೆ. ನಾವಿವತ್ತು ಯೋಗ ಮಾಡಬೇಕು ಅಂತ ಅನ್ಕೊಂಡ್ವಿ. ಒಂದು ಸಂಕಲ್ಪಕ್ಕೆ ಶಕ್ತಿ ಇದ್ರೆ, ಒಂದು ಸತ್ಸಂಕಲ್ಪಕ್ಕೆ ನಾವು ಏನೆಲ್ಲ ಮಾಡ್ಬೋದು ಅಂತ ಈ ವರ್ಷದ ಯೋಗ ದಿನಾಚರಣೆಯ ವಿಶೇಷವಾಗಿ ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ವಿಶೇಷವಾಗಿ ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಕಂಡಂತೆ ಬಹಳ ಬೇಗ ಆತಂಕಕ್ಕೆ ಒಳಗಾಗೋದು ಹೆಚ್ಚಿರುತ್ತೆ ಮತ್ತು ಅನೇಕ ತರಹದ ನೋವುಗಳು ಕಾಡುತ್ತೆ. ಆ ನೋವಿಗೆ ನಾವು ಮೂಲ ಹುಡುಕೊಂಡು ಹೋದ್ರೆ MRI ಮಾಡಿದ್ರೆ ಏನಿಲ್ಲ, ಎಕ್ಸ್ರೇ ಮಾಡಿದ್ರಿಲ್ಲ. ಆದ್ರೆ ಆ ರೀತಿಯ ನೋವುಗಳಿಗೆ ನಿದ್ದೆ ಬಾರದಿರುವಂಥದ್ದು, ಇದು ಅನುಭವಿಸೋಕ್ಕೆ ಕಷ್ಟ, ಹೇಳಕ್ಕೆ ಸಾಧ್ಯ ಇಲ್ಲ. ಕಾಲು ಮುರಿ ರಾತ್ರಿ ನಿದ್ದೆ ಮಾಡಕ್ ಬರದೇ ಇದ್ರೆ ಯಾರಿಗೆ ಯಾವ ರೀತಿ ಕಾಯಿಲೆ ತೋರಿಸ್ತೀರಿ? ಕಾಲಲ್ಲಿ ಹುಣ್ಣಿದ್ರೆ ತೋರಿಸ್ಬೋದು. ಆ ತರಹದ ಅಡ್ರೆಸ್ ಮಾಡಕ್ಕೆ ಕರೆಕ್ಟಾಗಿ ಹೇಳಿದ್ರು ಡಾಕ್ಟರ್ ಕುಮಾರ್ ಅವರು. ಯಾರಿಂದಲೂ ನಾವು ಇದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ನಮ್ಮಿಂದ ನಾವು ಕಂಡುಕೊಳ್ಬೇಕಾದ್ರೆ ಯೋಗ ಮಾತ್ರ ನಮಗೆ ಸಹಾಯಕ್ಕೆ ಬರುತ್ತೆ. ಅದನ್ನು ವಿಶೇಷವಾಗಿ ಇವತ್ತಿನ ಹೆಣ್ಮಗಳ ಜೀವನ ಎಲ್ಲಿದೆ ಅಂತ ನಮಗೆಲ್ಲ ಗೊತ್ತು. ಹಿಂದಿನ ಕಾಲದ ತರ ಒಂದು ರೋಲ್ ಇಟ್ಕೊಂಡಿಲ್ಲ. ಮಲ್ಟಿ ಟಾಸ್ಕಿಂಗ್ ಅಂತ ಏನಾಗಿದ್ರೆ ಅದು ಪೂರ್ತಿ ಹೆಣ್ಮಕ್ಳಿದೆ. ಹೊರಗಡೆ ಹೆಣ್ಮಕ್ಳಿಗೆ ಸಮಾನವಾಗಿ ದುಡಿಬೇಕು. ಮನೆ ಇವತ್ತಿಗೂ ನಾವು ನಮ್ಮ ಟ್ರೆಡಿಷನಲ್ ಯಾವ ಪಾತ್ರನೂ ಬಿಟ್ಟಿಲ್ಲ. ತಾಯಿಯಾಗಿ, ಹೆಂಡತಿಯಾಗಿ, ಸೊಸೆಯಾಗಿ ನಾವೆಲ್ಲ ಕಾರ್ಯಕ್ರಮ. ಮನೇಲಿ ಯಾರು ಒಬ್ರು ಹಬ್ಬ ನಿಲ್ಸಿದೀವ, ವರಮಹಾಲಕ್ಷ್ಮಿ ನಿಲ್ಸಲ್ಲ, ಗಣಪತಿ ನಿಲ್ಸಲ್ಲ, ಯಾವುದೇ ಹಬ್ಬ ಅದಕ್ಕೆ ಏನ್ ರಾತ್ರಿ ಎದ್ದಿರ್ತೀವಿ, ಏನ್ ಕಷ್ಟಪಡ್ಬೇಕು, ಅದರಲ್ಲೂ ಖುಷಿ ಇದೆ. ಆ ಖುಷಿ ದೇಹಕ್ಕೆ ಹೇಗೆ ಶಕ್ತಿ ಬೇಕು, ಮನಸ್ಸಿಗೆ ಹೇಗೆ ನಮಗೊಂದು ಡಿಟರ್ಮಿನೇಷನ್ ಬೇಕು, ಅದನ್ನ ನಮಗೆ ಕೊಡಕ್ಕೆ ಸಾಧ್ಯ ಇರೋದು, ನಮ್ಮ ಸೆಲ್ಫ್ ಕೇರ್ಗೆ ಸಾಧ್ಯ ಇರೋದು ಕೇವಲ ಯೋಗದಿಂದ ಮಾತ್ರ. ಆ ಒಂದು ಮಂತ್ರವನ್ನ, ಆ ಒಂದು ತತ್ವವನ್ನ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡ್ರೆ, ಪತಂಜಲಿ ಮಹರ್ಷಿಗಳು ಬೇರೆ ಎಲ್ಲ ಜಿಜ್ಞಾಸ, ವ್ಯಾಖ್ಯಾನ ಮಾತಾಡ್ತಾರೆ, ಅಥವಾ ಯೋಗಾನುಶಾಸನಂ ಅಂದ್ರು. ಯೋಗ ಅನುಶಾಸನ, ಇದು ನೀವು ಮಾಡಲೇಬೇಕು ಅನ್ನೋ ಮಾತನ್ನ ಅವರು ಹೇಳಿದ್ದು. ಇದನ್ನ ಯೋಚನೆ ಮಾಡೋಣ, ಇದ್ರ ಬಗ್ಗೆ ತರ್ಕ ಮಾಡೋಣ ಅಂತಲ್ಲ, ಇದು ಹೀಗಿದೆ ಮಾಡಿ. ಏನದ್ರ ಪ್ರಯೋಜನ? ತಥೋ ದ್ವಂದ್ವಾನ್ ಅಭಿಘಾತಃ. ನಮ್ಮ ಮನಸ್ಸಿನಲ್ಲಿ ಬೇಕು ಬೇಡ, ಆಗುತ್ತೆ ಆಗಲ್ಲ, ಈ ಆತಂಕಕ್ಕೆ ಏನ್ ಎಡೆ ಮಾಡಿಕೊಡುತ್ತೆ. ಆ ದ್ವಂದ್ವದಿಂದ ನಮ್ಮನ್ನ ಮುಕ್ತಿಗೊಳಿಸಕ್ಕಿರುವಂಥದ್ದು ಆಸನದ ಪ್ರಯೋಜನ ಅಂತ ಹೇಳ್ತಾರೆ. ಹೀಗೆ ಈ ರೀತಿ ಯೋಗದ ಒಂದು ಯಾಗದಲ್ಲಿ ನಾವೆಲ್ಲ ಬಂದು ಇಲ್ಲಿ ಭಾಗವಹಿಸಿದ್ವಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತು ನಮ್ಮ ತ್ರಿನೇತ್ರ ಶ್ರೀ ಇಂಟರ್ನ್ಯಾಷನಲ್ ಯೋಗ ಅಧ್ಯಯನ ಕೇಂದ್ರ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದಂತಹ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಬೃಂದಾವನ ಬಡಾವಣೆ ಶ್ರೀ ಲಕ್ಷ್ಮೀನಾರಾಯಣ ಶೆಣಾಯಿ ಅವರು, ಸೀತಾಲಕ್ಷ್ಮಿ DAO ಮಂಡ್ಯ ಜಿಲ್ಲೆ, ಇವರೆಲ್ಲರಿಗೂ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ. ನಮ್ಮ ಜೊತೆ ಇಲ್ಲಿ ಬಂದಿದ್ದಾರೆ. ಗುರುಗಳಿಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪರವಾಗಿ ವಿಶೇಷವಾಗಿ ವಂದಿಸ್ತಾ, ನಮ್ಮಲ್ಲಿ ನಡೆಯುವಂತಹ ಅನೇಕ ಸರ್ಟಿಫಿಕೇಟ್ ಕೋರ್ಸ್ಗಳು, ಡಿಪ್ಲೊಮಾ ಕೋರ್ಸ್ಗಳು ಮತ್ತು ಯೋಗ ಸಂಬಂಧಿ ಕೋರ್ಸ್ಗಳನ್ನು ಒಮ್ಮೆ ತಾವಿಲ್ಲಿ ಪರಾಮರ್ಶಿಸಿ ಯಾವುದನ್ನು ಬೇಕಾದ್ರೂ ತಗೋಬಹುದು ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನು ಸಂತೆಗೊಳಿಸಿದ ಎಲ್ಲರಿಗೂ ನಮಸ್ಕರಿಸ್ತಾ, ಗುರುಗಳಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಯತು ಸಂಸ್ಕೃತಂ, ಜಯತು ಭಾರತ. ಇನ್ನು ಈಗಾಗಲೇ ನಮ್ಮ ಶ್ರೀ ಕ್ಷೇತ್ರದ ಮಹಿಮೆ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಅಕ್ಕ ಅವರು ಮಾತಾಡ್ತಾ ಹೇಳಿದ್ರು, ಇವತ್ತು ನಿನ್ನೆಯಿಂದ ನಮ್ಗೆ ಈ ಒಂದು ಪ್ರಕೃತಿಯ ವಿಕೋಪದಿಂದ ಏನ್ ಮಾಡೋದು ಅಂತ ದ್ವಂದ್ವ ಮನಸ್ಸಿನಲ್ಲಿ ಇದೆ ಅಂತ. ಪರಮ ಪೂಜ್ಯರು ಹೇಳಿದ್ರು, ಇಲ್ಲ ನಾವ್ ಇಲ್ಲೇ ಮಾಡೋಣ ಅಂತ. ಈ ಸಾಕ್ಷಿಯನ್ನ ನಾವೆಲ್ಲರೂ ಕಣ್ಣಾರೆ ಅನುಭವಿಸ್ತಾ ಇದ್ವಿ. ಬೆಳಿಗ್ಗೆಯಿಂದ ಈ ನಮ್ಮ ಕಾರ್ಯಕ್ರಮ ಆರಂಭವಾಗುವ ಕೊನೆ ನಿಮಿಷದವರೆಗೂ ನಮ್ಮಲ್ಲಿ ದ್ವಂದ್ವ ಇತ್ತು, ಇಲ್ಲ ಅಲ್ಲ ಎಲ್ಲಿ ಅಂತ. ಆದ್ರೆ ಪರಮ ಪೂಜ್ಯರ ಆಶೀರ್ವಾದ ಅನ್ನೋದು, ಅವರ ಒಂದು ರಕ್ಷೆ ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮಗಳಿಗೆ ಫಲ ಕೊಡುತ್ತೆ ಅನ್ನೋದನ್ನ ಕಣ್ಣಾರೆ ನೋಡಿದ್ದೀವಿ. ಈಗ ಕಿವಿಯಾರೆ ನಮ್ಮ ಪರಮ ಪೂಜ್ಯರ ಆಶೀರ್ವಾದ ನುಡಿಯನ್ನ ಕೇಳೋಣ. ಮತ್ತೊಮ್ಮೆ ನಮ್ಮೆಲ್ಲರ ನಮಸ್ಕಾರವನ್ನ ನಮ್ಮ ಬುದ್ಧಿಯವರಿಗೆ ಒಂದು ಚಪ್ಪಾಳೆಯ ಮೂಲಕ ನೀಡೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪರಮ ಪೂಜ್ಯರ पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ಪ್ರಥಮ ಬಾರಿಗೆ ಆರಾಧ್ಯ ಗುರುವರಿಯರನ್ನು, ಆರಾಧ್ಯ ದೇವತೆಯನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ತಾ
ನನ್ನ ಆರಾಧ್ಯ ಗುರುವರ್ಯ ಲಿಂಗೈಕ್ಯ ಮರಿದೇವರ ಶಿವಯೋಗಿ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಡ್ತಾ ನಮ್ಮೆಲ್ಲರ ಜೀವನದಿ ಕಾವೇರಿ ಮಾತೆಯನ್ನ ಪ್ರಾರ್ಥನೆ ಮಾಡಿಕೊಡ್ತಾ ಈ ಯೋಗದ ಶಾಸ್ತ್ರಗಳಿಗೆ ಪಿತಾಮಹ ಪತಾಂಜಲಿ ಮಹರ್ಷಿಗಳನ್ನ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾ ನಮ್ಮೆಲ್ಲರ ಆಶ್ರಯದಾತೆ ಜ್ಞಾನದಾತೆ ಭಾರತಾಂಬೆಗೆ ನಮ್ಮ ಭಕ್ತಿಯಿಂದ ನಡೆಸಿ ಈ ಕಾರ್ಯಕ್ರಮ 10ನೇ ವರ್ಷ ವಿಶ್ವ ಯೋಗ ದಿನಾಚರಣೆಗೆ ಮುಂಚೆ ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯದ ಇಲಾಖೆಯಿಂದ ಭಾರತ ದೇಶದಲ್ಲಿ 100 ಕಡೆ ಈ ಒಂದು ಕಾರ್ಯಕ್ರಮ ಮುಂಚೆ ಜಾಗೃತಿಯನ್ನ ಮೂಡಿಸಿ ಇದರ ಆಯಾಮಗಳನ್ನು ಪ್ರಾರಂಭಿಸಿ ಆ ದಿನ ಸಿದ್ಧತೆಗಾಗಿ ಮೊದಲಿಗೆ ಯೋಜನೆಗಳು ಕೊಟ್ಟಂತ ಈ ಒಂದು ಯೋಜನೆಯನ್ನ ನಮಗೆ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಇದನ್ನ ಇಲ್ಲೇ ಮಾಡಬೇಕು ಅಂತ ಸಂಕಲ್ಪವನ್ನ ತೊಟ್ಟಿದಂತ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷ ಆಗಿ ನಾನು ಅವರಿಗೆ ಹೃದಯ ತುಂಬಿ ಅಭಿನಂದಿಸ್ತೀನಿ. ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಾನು ಸಹ ಇರಲಿಲ್ಲ, ಕಾಶ್ಮೀರ ಜಮ್ಮುಗೆ ಹೋಗಿದ್ದೆ. ಬಹುಶಃ ನಾನು ಅಲ್ಲಿದ್ದಾಗಲೇ ಈ ಕಾರ್ಯಕ್ರಮ ರೂಪುಗೊಂಡಂತ ಸಂದರ್ಭದಲ್ಲಿ ನಾನು ಬಂದ ಮೇಲೆ ಈ ಕಾರ್ಯಕ್ರಮದ ಗಣ್ಯರು ಕರಿಬೇಕಂತ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಬಹುತಃ ಇವತ್ತಿನ ವೇದಿಕೆಯಲ್ಲಿರುವಂತ ಬಿಜಾಪುರದ ಸಿದ್ದೇಶ್ವರರಿಗೆ ಶರಣಾರ್ಥಿಯನ್ನು ತಿಳಿಸ್ತಾ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ಜಿ ಅವರೇ, ಹಾಗೆ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂತ ಕುಲಪತಿಗಳಾದಂಥ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಆಲ್ಯಾ ಎಸ್ ಅಮ್ಮನವರೇ, ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಎನ್ ಯತೀಶ್ ಅವರೇ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತಿಯ ಶೇಖ್ ತನ್ವೀರ್ ಆಸಿಫ್ ಅವರೇ, ಅಪಾರ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಎಚ್.ಎಲ್. ನಾಗರಾಜ್ ಅವರೇ, ಹಾಗೆ ಡಾಕ್ಟರ್ ಆಯುಷ್ ಅಧಿಕಾರಿಗಳಾದಂಥ ಸೀತಾಲಕ್ಷ್ಮಿ ಅವರೇ, ಹಾಗೆ ಡಾಕ್ಟರ್ ಲಕ್ಷ್ಮೀ ನಾರಾಯಣ್ ಶೆಣೈ ಅವರೇ, ಹಾಗೆ ಕರ್ನಾಟಕದ ಉಪಸಭಾಪತಿಗಳಾದಂಥ ಕಾರ್ಯದರ್ಶಿಗಳಾದಂಥ ಶ್ರೀಪಾದ್ ಅವರೇ, ಮುಖ್ಯ ಅಧಿಕಾರಿಗಳಾದ ಪುರಸಭೆ ರಾಜಣ್ಣ ಅವರೇ, ತ್ರಿನೇತ್ರ ಅಂತಾರಾಷ್ಟ್ರೀಯ ಯೋಗ ಕೇಂದ್ರದ ನಿರ್ದೇಶಕರಾದಂಥ ಡಾಕ್ಟರ್ ಎನ್ ನಾಗೇಶ್ ಅವರೇ, ಯೋಗ ಕೇಂದ್ರದ ಪ್ರಾಂಶುಪಾಲರಾದಂಥ ಡಾಕ್ಟರ್ ಮಧುಮತಿ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಕುಲ ಸಚಿವರಾದಂಥ ಪ್ರೊಫೆಸರ್ ಗಿರೀಶ್ ಚಂದ್ರ ಅವರೇ, ಮಲ್ಲೇಶ್ ಅವರೇ, ಡಾಕ್ಟರ್ ಚಂದ್ರಶೇಖರ್ ಅವರೇ ಮತ್ತು ಈ ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟ ಎಲ್ಲ ನನ್ನ ಆತ್ಮೀಯ ಯೋಗ ಬಂಧುಗಳೇ, ನಿಮ್ಮ ಅಂತರಾತ್ಮಕ್ಕೆ ನನ್ನ ಶರಣಾರ್ಥಿ. ಒಂದು ಪವಾಡ ಏನಂತಂದ್ರೆ, ಬೆಳಗ್ಗೆ ರಾತ್ರಿ ಸ್ಟಾರ್ಟ್ ಆಗಿದ್ದು ಮಳೆ ಬೆಳಗ್ಗೆ 5:15ವರೆಗೂ ಹೊಡೆದಿದೆ. ನಿಮ್ಮ ಪರೀಕ್ಷೆಯಲ್ಲಿ ಯೋಗದ ಬಂಧುಗಳು ಬರ್ತಾ ಇದ್ದಾರೆ ಈ ಭೂಮಿಗೆ ಅಂದ ತಕ್ಷಣ ಮಳೆ ಇಲ್ಲದೆ ಇರುವಂತ ದಿನಮಾನಗಳಲ್ಲಿ ಮಳೆ ಬಂದಿದೆ ಅಂತ ಅಂದ್ರೆ ಯೋಗ ಬಂಧುಗಳ ಸ್ಪರ್ಶ ಆಗ್ತಾ ಇದೆ ಅಂತ ಅಂದ್ರೆ ಆ ಸ್ಪರ್ಶದಿಂದ ಮಳೆಯೂ ಸಹ ಬಂದಿದೆ ಅನ್ನೋದಕ್ಕೆ ಇದೊಂದು ಪವಾಡ ಅಂತ ನಾನು ಹೇಳಿದ್ದೇನೆ ಅಂತ ಹೇಳ್ತೀನಿ. ಎರಡನೇದು, ಇನ್ನೂ ರೆಡಿ ಆಗಿಲ್ಲ ನಮ್ಮ ಕುಲಪತಿಗಳು ಬೆಳಗ್ಗೆನೆ ಎದ್ದು 5 ಗಂಟೆಗೆ ಅವರು ಸಹ ಮೇಲ್ಗಡೆ ಯೋಗ ಕೇಂದ್ರ ಅಲ್ಲಿ ಮೇಲ್ಗಡೆ ಇದೆ ಅಲ್ಲಿ ರೆಡಿ ಮಾಡೋಣ ಅಂತೇಳಿ ಅವ್ರು ಹೋಗಿರೋದು ನೋಡಿ ನನ್ಗೆ ತುಂಬಾ ಆಶ್ಚರ್ಯ ಅನಿಸ್ತು. ಯಾವುದೇ ಇಲಾಖೆಯಲ್ಲಿ ಇರಬೇಕು ಅಂತ ಅಂದ್ರೆ ಎಲ್ಲ ಸಿದ್ಧ ಇರಬೇಕು ಅನ್ನೋ ಒಂದು ಮುಖ್ಯವಾಗಿ ಏನು ಇರ್ತದೋ ಆ ಒಂದು ಸಂದರ್ಭದಲ್ಲಿ ಯಾವುದು ಮೇಲಲ್ಲ ಯಾವುದು ಕೇಳಲ್ಲ ಅಂತ ಬಸವಣ್ಣವ್ರು ಏನ್ ಹೇಳಿದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿ ಇವತ್ತು ನಿಜವಾಗ್ಲೂ ಈ ವೇದಿಕೆಯಲ್ಲಿ ಇರೋರು ಒಂದೊಂದು ಅಧಿಕಾರಿಗಳು ಸಹ ಒಂದು ಮುದ್ದಿನಂತೆ ಅಂತ ನಾನು ಭಾವಿಸಿಕೊಳ್ತೀನಿ.
ಯಾಕೆಂತಂದ್ರೆ ಅವರು ಕಾಯಕದ ಜೊತೆಯಲ್ಲಿ ಯೋಗವನ್ನು ಧಾರಣೆ ಮಾಡಿಕೊಂಡಂತವ್ರು ಇಲ್ಲಿರೋದು. ಬರೀ ಕಾಯಕ ತನ್ನ ಕೆಲಸ ಮಾಡ್ತಾರೆ ಅಂತಿಲ್ಲ. ಜಿಲ್ಲಾಧಿಕಾರಿಗಳು ದಿನ ಯೋಗವನ್ನ ಒಂದಿನೋ ಜಿಲ್ಲಾಧಿಕಾರಿಗಳಾಗ್ಬೋದು, ಅಪರ ಜಿಲ್ಲಾಧಿಕಾರಿಗಳಾಗ್ಬೋದು, ನಮ್ಮ SP ಆಗ್ಬೋದು, ನಮ್ಮ CO ಆಗ್ಬೋದು, ಅವರೆಲ್ಲ ದಿನನಿತ್ಯ ಯೋಗವನ್ನ ಬೆಳಗ್ಗೆ ಮಾಡಿ ಕೆಲಸಕ್ಕೆ ಹೋಗೋದು. ನಮ್ಮ ಭಾರತ ದೇಶ ಏನಂತಂದ್ರೆ ಜಗತ್ತಿನೊಳಗೆ ಎಲ್ಲ ದೇಶಗಳಿಗಿಂತ ಯಾಕೆ ಶ್ರೇಷ್ಠ ಅಂತ ಕರಿತೀವಿ ಅಂತಂದ್ರೆ, ನನ್ನ ದೇಶ ಸಹಿಷ್ಣುತೆಯ ರಾಷ್ಟ್ರ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆ ಅಂತಂದ್ರೆ ನನ್ನ ರಾಷ್ಟ್ರದಲ್ಲಿ ಏನಿದ್ರೂ ಸಹ ಅದನ್ನ ಇನ್ನೊಬ್ಬರಿಗೆ ಹಂಚುವ ಸಂಸ್ಕೃತಿ ಎಲ್ಲಾದ್ರೂ ಕಲಿಬೇಕು ಅಂತ ಅಂದ್ರೆ ಅದು ನನ್ನ ದೇಶವನ್ನ ನೋಡಿ ಕಲಿಬೇಕು ಅಂತ ನಾನು ನಿಮಗೆ ಹೇಳ್ಕೊಳ್ತಾ ಇದ್ದೀನಿ. ನಮ್ಮ ಯೋಗವನ್ನ ವಿಶ್ವದಲ್ಲೇ ಎಲ್ಲ ಕಡೆ ಆಗಬೇಕು, ಎಲ್ಲರಿಗೂ ಕೊಡಬೇಕು ಅಂತ ಅಂದ್ರೆ ನಾವು ಬಹುಶಃ ಎಲ್ಲರಿಗೂ ಹಂಚೋದ್ರಲ್ಲಿ, ಅದರಲ್ಲೂ ಸಹ ನರೇಂದ್ರ ಮೋದಿಜಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತದ್ದು ನಾನು ನಿಜವಾಗ್ಲೂ ಅವರಿಗೆ ಅಭಿನಂದಿಸ್ತೀನಿ. ಈ ಸಂದರ್ಭದಲ್ಲಿ 170 ರಾಷ್ಟ್ರಗಳು, 192ರಲ್ಲಿ 70 ರಾಷ್ಟ್ರಗಳು ಆಚರಿಸ್ತವೆ ಅಂತ ಅಂದ್ರೆ ಇದಕ್ಕಿಂತ ಪುಣ್ಯದ ಭಾಗ್ಯ ಬೇರೆ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. ಸಹಿಷ್ಣುತೆ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಎಲ್ಲರನ್ನ ಒಪ್ಪಿಕೊಂಡು ಎಲ್ಲರಿಗೂ ಆಶ್ರಯ ಕೊಟ್ಟ ರಾಷ್ಟ್ರ ಯಾವ್ದಾದ್ರು ಇದೆ ಅಂತಂದ್ರೆ ಸ್ವತಂತ್ರವಾಗಿ ಅದು ಭಾರತ ದೇಶ ಅಂತ ನಾನು ನೀವು ಎದೆ ತೊಡ್ಕೊಂಡು ಹೇಳ್ಕೊಳ್ಬೇಕು. ಮತ್ತು ಕೋವಿಡ್ ಸಂದರ್ಭದಲ್ಲಿ ನಮ್ಮ ಲಸಿಕೆಯನ್ನ ಬೇರೆ ದೇಶಗಳಲ್ಲಿ ಇಲ್ಲ ಅಂದಾಗ ನಮ್ಮ ಜನರಿಗೆ ಇನ್ನೂ ತಯಾರು ಮಾಡೋಣ ಪರವಾಗಿಲ್ಲ ಅಂತ ಬೇರೆ ದೇಶದವರಿಗೆ ಹಂಚಿದಂತ ಹೆಗ್ಗಳಿಕೆ ಬೇರೆ ಎಲ್ಲಾದ್ರೂ ಇರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯೋಗ ಅಂತ ಅಂದ್ರೆ ನಮ್ಮ ಯೋಗ್ಯತೆಗಳನ್ನ ಹೆಚ್ಚು ಮಾಡಲಿಕ್ಕೆ ಬೇಕಾಗಿರೋದು ಯೋಗ. ಆಮೇಲೆ ನಮಗೆ ಬಹುಶಃ ಯೋಗದಲ್ಲಿ ಏನಿದೆ ಅಂತ ಅಂದ್ರೆ ಅದರಲ್ಲಿ ಆರೋಗ್ಯ ಇದೆ. ಯೋಗದಲ್ಲಿ ಏನಿದೆ ಅಂತ ಅಂದ್ರೆ ಹೇಗೆ ಬದುಕಬೇಕು ಅಂತ ಇದೆ. ಯೋಗದಲ್ಲಿ ಏನಿದೆ ಅಂತ ಅಂದ್ರೆ ಹೇಗೆ ನಡಿಬೇಕು ಅಂತ ಇದೆ. ಯೋಗದಲ್ಲಿ ಹೇಗಿದೆ ಅಂತ ಅಂದ್ರೆ ತನ್ನ ಬದುಕಿನೊಳಗೆ ಉಸಿರಾಟ ಹಾಡಬೇಕಾದ್ರೆ ಎಷ್ಟು ಕಷ್ಟ ಅಂತಂದ್ರೆ ಬಹುಶಃ 30-40 ವರ್ಷದವರು ಇವತ್ತು ನಾವು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಜಮ್ಮು ಮತ್ತು ಕಾಶ್ಮೀರ ತುಂಬಾ ಜನರಿಗೆ ಉಸಿರಾಡಕ್ಕೆ ಕಷ್ಟ ಆಯಿತು. ಅವಾಗ ಆ ಪ್ರಾಣಾಯಾಮವನ್ನು ಬರೀ ಅಂದ್ರೆ ಉಸಿರನ್ನ ಬಿಡಿಸೋದು, ಇದನ್ನ 20 ಬಾರಿ ಮಾಡಿಸಿದೆ. ಅವ್ರು ಬಹುಶಃ ಏನೂ ಆಗ್ಲಿಲ್ಲ, ಆರಾಮ್ ಬಂದು. ಈ ಪ್ರಾಣ ಉಸಿರ ಬದುಕಿಸೋ ಕೆಲಸ ಮಾಡೋದು ಯಾವುದು ಅಂತಂದ್ರೆ ಯೋಗ. ಕೋವಿಡ್ ಅಲ್ಲಿ ಅನೇಕ ಜನರಿಗೆ ಉಸಿರಾಟದ ತೊಂದರೆ ಇದ್ದಂತ ಸಂದರ್ಭದಲ್ಲಿ ಅನೇಕ ಜನರಿಗೆ ಉಸಿರು ಸರಳವಾಗಿ ಮಾಡಿದ್ ಯಾವುದು ಅಂದ್ರೆ ಅದು ಯೋಗ. ಯೋಗವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಾವು ನಿಜವಾಗ್ಲೂ ಸಾಧಕರಾಗ್ತೀವಿ. ಯಾರು ಯೋಗವನ್ನ ಅಳವಡಿಸಿಕೊಳ್ಳೋದಿಲ್ಲ ಅವರು ಬಾಧಕರಾಗ್ತಾರೆ. ಬಾಧಕರಾಗಬೇಕು ಇಲ್ಲ ಸಾಧಕರಾಗಬೇಕು ಅಂತ ನೀವೇ ಚಿಂತನೆ ಮಾಡಬೇಕಾಗಿದೆ. ಯೋಗ ಶಾಸ್ತ್ರ ಅನ್ನೋದು ಬರೀ ಏನಂತಂದ್ರೆ ಆಸನಗಳಲ್ಲಿ ಇಲ್ಲ. ಬಹುಶಃ ನಾವೆಲ್ಲ ಅನ್ಕೊಂಡಿದ್ದು ಯೋಗ ಅಂತ ಅಂದ್ರೆ ಬರೀ ಯೋಗಾಸನ ಅಂತ ತಿಳ್ಕೊಂಡಿದ್ದೀವಿ. ಯೋಗ ಅನ್ನೋದು ಬಹಳ ದೊಡ್ಡ ಒಂದು ಸಂಪತ್ತು. ಆ ಸಂಪತ್ತನ್ನ ಯಾರು ಇಟ್ಕೊಳ್ತೀರೋ ಅದು ಕಡೆಯವರೆಗೂ ನೀವೆಲ್ಲ ಶ್ರೀಮಂತರಾಗ್ತೀರ. ಯಾರು ಯೋಗ ಸಂಪತ್ತನ್ನ ಇಟ್ಕೊಳ್ಳೋದಿಲ್ಲ ಅವರು 100 ಕೋಟಿ ಇಟ್ಕೊಂಡಿದ್ರು ಅವರೆಲ್ಲ ಬಡವರಾಗ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾವೆಲ್ಲ ಯಾರ್ಯಾರು ಯೋಗವನ್ನ ಮಾಡ್ತಿರೋ ಯೋಗಿಗಳಾಗಿರ್ತೀರೋ ನೀವ್ಯಾರು ಬಡವರಲ್ಲ. 10 ರೂಪಾಯಿ ಇಲ್ಲ ಅಂದ್ರೂ ಸಹ ನೀವು ಬಡವರಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಬದುಕಿಗೆ ಆರೋಗ್ಯದ ದಾರಿ, ಆರೋಗ್ಯದ ಮೂಲ ಮತ್ತು ಯೋಗ್ಯತೆಯ ಮೂಲ ಮತ್ತು ಸಂಸ್ಕಾರದ ಮೂಲ ನಿಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ನೀವೆಲ್ಲ ಶ್ರೀಮಂತರೇ ಆಗಿರ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಹುಶಃ ಇವತ್ತು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಬಹಳಷ್ಟು ಮಳೆ ಬಂದರೂ ಸಹ ಇದು ನಿಜವಾಗ್ಲೂ ನೋಡ್ತಿದ್ರೆ ಆ ಬಿಸಿಲು ಇಷ್ಟು ಬೇಗ ಬಂದ್ಬಿಡಕ್ಕಾಯ್ತು. ಬಂದ್ಬಿಡುವಂತ ಬಿಸಿಲು ಸಹ ನಿಮಗೋಸ್ಕರ ಅದೇ ಬಿಸಿಲು ಹೇಗಿದೆ ಅಂತಂದ್ರೆ ಯೋಗ ಬಂಧುಗಳು ಕೂತಿದ್ದಾರೆ ಅಂತೇಳಿ ಎಷ್ಟು ಬೇಕು ಅಷ್ಟೇ ಬಿಸಿಲು ಬಂದಿದೆ. ಮಳೆ ನೋಡಿ, ಈ ಬರೋ ಟೈಮ್ಗೆ ಮಳೆ ಬರ್ತಿದ್ದು ನಿಂತೋಗಿದೆ. ಅದು ಯಾರ ಪವಾಡ? ಹೊಡೇರಿ ಬಂದು ನಿಮ್ಗೊಂದು ಚಪ್ಪಾಳಿ ಜೋರಾಗಿ ಪವಾಡ ಇದು. ಹಾಗಾಗಿ ವಿಶ್ವವಿದ್ಯಾನಿಲಯ ಒಂದು ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಅಹಲ್ಯ ಅಮ್ಮ ಅವರು ಬಂದ ಮೇಲೆ ಯೂನಿವರ್ಸಿಟಿಗೆ ಒಂದು ಅಮೃತ ಕಳಸ ಇಟ್ಟಂತೆ ಆಗಿದೆ. ಎಲ್ಲ ರೀತಿಯಿಂದಲೂ ಸಹ ಸಂಸ್ಕೃತ ವಿಶ್ವವಿದ್ಯಾನಿಲಯವನ್ನ ಎಲ್ಲ ವಿಶ್ವವಿದ್ಯಾನಿಲಯಕ್ಕಿಂತ
ಹೆಚ್ಚು ಶ್ರೇಷ್ಠತೆಯನ್ನ ತಂದ್ಕೊಡ್ಬೇಕು ಅನ್ನೋದ್ರ ಜೊತೆಗೆ ಸಂಸ್ಕೃತ ಅಂತಂದ್ರೆ ವಿಶ್ವ ಭಾಷೆ. ಅಂದ್ರೆ ಈ ಭಾರತದಲ್ಲಿ ದೈವ ಭಾಷೆ ಅನ್ನೋದು ಎಲ್ಲರಿಗೂ ಹಂಚಿರುವ ಭಾಷೆ. ಆ ಸಂಸ್ಕೃತ ಭಾಷೆಯನ್ನ ಹೆಚ್ಚು ಸಮಾಜಕ್ಕೆ ನೀಡಬೇಕು, ಹೆಚ್ಚು ಶಿಕ್ಷಣವನ್ನ ಕೊಡಬೇಕು ಅನ್ನೋ ಒಂದು ಪಣವನ್ನ ತೊಟ್ಟಿದ್ದಾರೆ. ಆ ಪಣವನ್ನ ತೊಟ್ಟಿರೋದಕ್ಕೆ ಚಂದ್ರವನ ಆಶ್ರಮ ಅವರ ಬೆನ್ನೆಲುಬಾಗಿ ನಿಲ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಅಂತಂದ್ರೆ ಯಾವ ಭಾಷೆಗಳನ್ನು ತಗೊಂಡ್ರು ಸಹ, ಯಾವ ದೇಶದ ಭಾಷೆಗಳು ತಗೊಂಡ್ರು ಸಹ ಸಂಸ್ಕೃತದ ಭಾಷೆಯನ್ನ ನಾವು ಬಳಸ್ತೀವಿ. ನಾವೀಗ ಅನ್ನ ಅಂತ ಹೇಳ್ತೀವಿ. ಅನ್ನ ಅನ್ನೋ ಪದ ಯಾವುದು? ನಮ್ಮ ಕನ್ನಡದಲ್ಲಿ ಕೂಡು ಅಂತ ಹೇಳ್ತೀವಿ. ಅನ್ನ ಅನ್ನೋದು ಸಂಸ್ಕೃತ ಭಾಷೆ. ಉಚಿತ ಅನ್ನೋ ಭಾಷೆ ಏನಿದೆ, ಉಚಿತ ಅನ್ನೋದು ಕನ್ನಡದಲ್ಲಿ ಶಬ್ದನೇ ಇಲ್ಲ. ಹಾಗೆ ಅದು ಉಚಿತ ಅಂದ್ರೆ ಒಳಿತು ಅಂತ, ಒಳ್ಳೇದು ಅಂತ ಅರ್ಥ. ಅದು ಸಂಸ್ಕೃತ ಭಾಷೆನೇ. ಹಾಗೆ ಸಂಸ್ಕೃತ ಭಾಷೆ ಎಲ್ಲ ದೇಶದಲ್ಲೂ ಸಹ ಒಂದೊಂದು ಬೆರೆತು ಹೋಗಿರುವಂತ, ಸಹಾಯ ಮಾಡಿರುವಂತ ಭಾಷೆ ಯಾವ್ದಾದ್ರು ಇದ್ರೆ ಅದು ಸಂಸ್ಕೃತ ಭಾಷೆ. ಆ ಸಂಸ್ಕೃತ ವಿಶ್ವವಿದ್ಯಾಲಯಗಳು ಸಹ ಚೆನ್ನಾಗಿ ಬೆಳೆಯಲಿ. ನಮಗೂ ಸಹ ಯೋಗ PG, ಯೋಗ ಡಿಪ್ಲೊಮಾ, ಯೋಗ ಸರ್ಟಿಫಿಕೇಟ್ ಕೋರ್ಸ್ಗೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ವೇದಶಾಸ್ತ್ರಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ, ಜ್ಯೋತಿಷಕ್ಕೆ ಕೊಟ್ಟಿದ್ದಾರೆ, ವಾಸ್ತು ಕೊಟ್ಟಿದ್ದಾರೆ ಮತ್ತು ಸಂಸ್ಕೃತಕ್ಕೆ ಕೊಟ್ಟಿದ್ದಾರೆ. ನಾವೆಲ್ಲ ಅಲ್ಲಿರುವ ಒಂದು ಶಿಕ್ಷಣದಲ್ಲಿ ನಾವಿಲ್ಲಿ ನಡೆಸ್ತಾ ಇದೀವಿ. ಈಗಾಗಲೇ ಗುರುಕುಲ ನಡೆಸ್ತಾ ಇದ್ದೀವಿ. ಯೋಗದಲ್ಲಿ ಫಸ್ಟ್ ಮಾನ್ಯತೆ ಅಂದ್ರೆ ಯೋಗದ ಪ್ರಾರಂಭ ಆದಾಗಲೇ ನಾವು ಸೆಂಟರ್ ತಗೊಂಡಿದ್ವಿ ಫಸ್ಟ್. ಅದ್ರಲ್ಲಿ ಮೊದಲನೇ ಸ್ಟೂಡೆಂಟ್ ನಾನು, ಎರಡನೇ ಸ್ಟೂಡೆಂಟ್ ಡಾಕ್ಟರ್ ನಾಗೇಶ್, ಮೂರನೇ ಸ್ಟೂಡೆಂಟ್ ಡಾಕ್ಟರ್ ಮಧುಮತಿ. ಫಸ್ಟ್ ನಾವು ಸ್ಟೂಡೆಂಟ್ ಆಗಿದ್ವಿ, ಯಾಕಂದ್ರೆ ನಾವು ಕಲಿಯೋಣ ಫಸ್ಟ್ ಅಂತ ಹೇಳಿ. ಹಾಗಾಗಿ ಯೋಗ ಅಭ್ಯಾಸವನ್ನ ಈಗಾಗಲೇ ಮೈಸೂರು ಪ್ರಾಂತ್ಯ ಅಂತಂದ್ರೆ, ಮಂಡ್ಯ ಪ್ರಾಂತ್ಯ ಅಂದ್ರೆ ನಾವೆಲ್ಲರೂ ಬೇರೆ ಬೇರೆ ದೇಶದವರಿಗೂ ಹಂಚ್ತಾ ಇದ್ದೀವಿ. ಹಾಗೆ ನಾವು ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ಬೇಕು ಅನ್ನೋದು ಮೂಲ ಉದ್ದೇಶ. ಆಮೇಲೆ ಹೆಣ್ಣು ಮಕ್ಕಳಿಗೆ ಯೋಗ ಈ ಸಲ ಒಂದು ಅಂತಾರಾಷ್ಟ್ರೀಯ ಯೋಗದಲ್ಲಿ ಮಹಿಳೆಯರ ಸಬಲೀಕರಣ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ನಮ್ಮ ತಾಯಂದ್ರು ನನ್ನ ಪ್ರಕಾರ ಮೊದಲು ಯೋಗನೇ ಇತ್ತು ಅವ್ರದ್ದು. ಯಾಕೆಂದ್ರೆ ರಾಗಿ ಬೀಸೋದು ಯೋಗನೇ, ಒಣಗೆ ಕುಟ್ಟೋದು ಯೋಗನೇ, ನೀರ್ ಸೇದೋದು ಯೋಗನೇ, ಕಸ ಹೊಡೆಯೋದು ಯೋಗನೇ, ಬಟ್ಟೆ ಒಗೆಯೋದು ಯೋಗನೇ, ಕುತ್ಕೊಂಡು ರಾಗಿ ಬೀಸೋದಿದೆಯಲ್ಲ ಅದು ಯೋಗನೇ, ಕುತ್ಕೊಂಡು ನೆಲ ಒರೆಸೋದಿದೆಯಲ್ಲ ಅದು ಯೋಗನೇ. ಆದ್ರೆ ಈಗ ಮಕ್ಕಳನ್ನ ಮೈ ತೊಳೆಯೋದಿದೆಯಲ್ಲ ಮಗುವನ್ನ ಅದು ಯೋಗನೇ. ಬಹುಶಃ ನೀರೊಲೆಗೆ ಉರಿ ಹಾಕಿ ಆ ಕೊಳವೆಯಿಂದ ಊರ್ತೀವಲ್ಲ ಅದು ಒಂದು ಯೋಗನೇ. ನಮ್ಮ ಮಹಿಳೆಯರು ಮೊದಲು ಎಲ್ಲ ಯೋಗ ಮಾಡ್ತಿದ್ರು, ಈಗ ಅವೆಲ್ಲ ಇಲ್ಲದೆ ಇರೋದ್ರಿಂದ ಈ ಯೋಗಾಸನ ಮಾಡಲೇಬೇಕಾಗಿದೆ ಅಂತ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಈ ಒಂದು ಮಹಿಳೆಯರಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ನಮ್ಮ ಹೆಣ್ಮಕ್ಳಿಗೆ ಮೊದಲು ಯಾವ ಕಾಯಿಲೆಗಳು ಈಗ ಏನೇನೋ ಬೇರೆ ಬೇರೆದು ಇದೆಯಲ್ಲ, ಮಂಡಿ ನೋವಾಗ್ಲಿ, ಸೊಂಟದ ನೋವಾಗ್ಲಿ, ಕೈ ನೋವಾಗ್ಲಿ, ತೋಳ್ ನೋವಾಗ್ಲಿ, ಸುಮಾರು 30-40 ವರ್ಷದಿಂದ ಯಾವ ಹೆಣ್ಮಕ್ಳು ಕೇಳಿ ನೋಡಿ, ಅವ್ರು ಯಾವುದು ಇರ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಒಂದು ಏನಪ್ಪಾ ಅಂದ್ರೆ ಬಟ್ಟೆ ಒಗೆಯೋ ಮಿಷಿನ್ ಇರ್ತಿರ್ಲಿಲ್ಲ ಮನೇಲಿ, ಆಮೇಲೆ ಜೊತೆಗೆ ವಾಷಿಂಗ್ ಮಿಷಿನ್ ಇರ್ತಿರ್ಲಿಲ್ಲ, ಆಮೇಲೆ ಮಿಕ್ಸಿ ಇರ್ತಿರ್ಲಿಲ್ಲ. ಇವೆಲ್ಲ ಬಂದ ಮೇಲೆ ಇವತ್ತು ಎಷ್ಟು ಕಷ್ಟ ಆಗಿದೆ ಅಂತ ಅಂದ್ರೆ ಇದಕ್ಕೆ ಖರ್ಚು ಮಾಡ್ಬೇಕಾಗಿದೆ, ಆರೋಗ್ಯಕ್ಕೆ ಮೆಡಿಸಿನ್ ಖರ್ಚು ಮಾಡ್ಬೇಕಾಗಿದೆ. ನಿಮ್ ಖರ್ಚು ಆಗ್ತಿರ್ಲಿಲ್ಲ. ಈಗಲೂ ನಾನು ಇಷ್ಟೇ ಹೇಳೋದು ನಿಮಗೆ, ಅದು ನೀವೀಗಾಗಲೇ ಬಳಸ್ಕೊಟ್ಟಿದ್ದೀರಾ, ಅದು ಹೋಗ್ಲಿ. ಈಗ ಪ್ರತಿದಿನ ಮಹಿಳೆಯರು ಇದಕ್ಕಾಗಿ, ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ ಬೇರೆಯವ್ರಿಗಾಗಿ ಅಲ್ಲ, ನಿಮಗಾಗಿ ನೀವು ಯೋಗ ಮಾಡಿ, ನಿಮ್ಮ ಆರೋಗ್ಯಕ್ಕಾಗಿ ಯೋಗ ಮಾಡಿ ಅನ್ನೋ ಮಾತನ್ನ ಹೇಳ್ತಾ ಜಿಲ್ಲಾಧಿಕಾರಿಗಳು ಬಂದು ಒಳ್ಳೆ ಮಾತುಗಳನ್ನ ಧಾರಣೆ ಮಾಡ್ಕೋಬೇಕು. ಯೋಗ ಮತ್ತು ಯೋಗಾಸನ ಅನ್ನೋದು ಒಂದು ಅಂಗವಾಗಿ ಇಟ್ಕೋಬೇಕು ಅನ್ನೋ ಮಾತುಗಳನ್ನ ಹಾಡಿದ್ದಾರೆ. ಹಾಗೆ ಆಲಿಯಾ ಅಮ್ಮ ಅವರು ಈಗಾಗಲೇ ಯೋಗದ ಬಗ್ಗೆ ಅವ್ರು ತುಂಬಾ ಚೆನ್ನಾಗಿ ಹೇಳ್ಬೇಕಾಗಿ ಸಮಯದ ಅವಕಾಶ ಇಲ್ಲದೆ ಇರೋದ್ರಿಂದ ಇಲ್ಲೆಲ್ಲರೂ ಮಾತಾಡೋರೇ ಇರೋರು. ಹಾಗಾಗಿ ನಮ್ಗೇನ್ ಮಾಡಿದ್ದಾರೆ, 3 ಜನರಿಗೆ ಅವರೆಲ್ಲ ಸಮಯವನ್ನ ದಾನ ಕೊಟ್ಟಿದ್ದಾರೆ. ಆ ದಾನ ಕೊಟ್ಟಂತ ಈ ವೇದಿಕೆಯಲ್ಲಿ ಇರೋರು ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಷ್ಟೊತ್ತು ನಮ್ಮ ಜೊತೆ ಯೋಗದ ಕಾರ್ಯಕ್ರಮಕ್ಕೆ ಎಲ್ಲ ಸಂಸ್ಥೆಯಿಂದ ಬಂದಂತ ನನ್ನ ಎಲ್ಲ ಸಂಸ್ಥೆಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ. ಮಾಧ್ಯಮದವರು ಬೆಳಗಿನ ಜಾವನೆ ಎಲ್ಲರೂ ಬಂದು ಕಾಯ್ತಾ ಇದ್ರು, ಆ ಮಾಧ್ಯಮದವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಈ ಸಂದರ್ಭದಲ್ಲಿ. ಮತ್ತು ಒಟ್ಟಾರೆ ಈ ಕಾರ್ಯಕ್ರಮ ನಿಜವಾಗ್ಲೂ ಹೇಗಾಗ್ತದೋ ಅಂತ ಅಂದ್ರೆ ತುಂಬಾ ಚೆನ್ನಾಗಾಗಿದೆ, ತುಂಬಾ ಸಂತೋಷವಾಗಿದೆ, ತುಂಬಾ ಖುಷಿಯಾಗಿದೆ ಅಂತ ನನಗಂತೂ ಬಹಳ ಖುಷಿಯಾಗಿದೆ. ನೀವು ನೋಡ್ತಾ ಇದ್ರೆ ಒಂದೊಂದು ಪುಷ್ಪಗಳು ನೋಡಿದಂಗೆ ಆಗ್ತಾ ಇದೆ ಬಹುಶಃ. ಹಾಗಾಗಿ ನೀವೆಲ್ಲ ಯೋಗ ಪುಷ್ಪಗಳಾಗ್ಲಿ, ಆ ಯೋಗ ಪುಷ್ಪ ಎಲ್ಲರಿಗೂ ಆ ಕಂಪನ್ನ ಬೀರುವಂತದ್ದಾಗ್ಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ
ಈ ವೇದಿಕೆಯಲ್ಲಿ ಇರೋರು ಮತ್ತೊಮ್ಮೆ ಅಭಿನಂದಿಸ್ತಾ ನಿಮ್ಮೆಲ್ಲರಿಗೂ ಶುಭ ಕೋರ್ತಾ ಏನು ಇವರು ವಿಶ್ವ ಯೋಗ ದಿನಾಚರಣೆ ಇದೆಯೋ ನೀವು ಬರೋದಲ್ಲ, ನಿಮ್ಮ ಜೊತೆ 100 ಜನ ಬರಬೇಕು, 100 ಜನ ಯೋಗ ತಯಾರಾಗಬೇಕು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶೋಭೆಯ ಪರಮ ಪೂಜ್ಯರ ಆಶೀರ್ವಾದದ ನುಡಿಯನ್ನ ಕೇಳಿಸ್ಕೊಂಡ್ರೆ ಅಲ್ಲ, ನಾವೆಲ್ಲರೂ ಕೂಡ ಸಾಧಕರು ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿರೋರೆಲ್ಲರೂ ಆಗಿದ್ದೀವಿ. ಹಾಗೆ ಯಾರೆಲ್ಲ ಸಾಧಕರಾಗಿಲ್ಲ, ಬಾಧಕರಾಗಿದ್ದೀರಾ ಅವರೆಲ್ಲರೂ ಸಾಧಕರಾಗಿ, ಹಾಗೆ ನಾವೆಲ್ಲರೂ ಕೂಡ ಕೋಟ್ಯಾಧಿಪತಿಗಳಾಗೋಣ, ನಮ್ಮ ಯೋಗ ವಿದ್ಯೆಯನ್ನ ಅನುಸರಿಸೋಣ ಅಂತ ಹೇಳ್ತಾ ಪರಮ ಪೂಜ್ಯರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಹಾಗೂ ವಿಶೇಷ ಅತಿಥಿಗಳು 1-2 ನಿಮಿಷದ ಯೋಗಾಭ್ಯಾಸದ ಮೂಲಕ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಲಿದ್ದಾರೆ. ಯೋಗಾಭ್ಯಾಸವನ್ನ ನಿರಂತರವಾಗಿ ನಾವೆಲ್ಲರೂ ತೊಡಗಿಸಿಕೊಳ್ಳೋಣ. ಹಾಗೆಯೇ ಯೋಗ ಬಂಧುಗಳಲ್ಲಿ ನನ್ನದೊಂದು ವಿನಂತಿ, ನಂತರ ಇಲ್ಲಿ ವಿದ್ಯಾರ್ಥಿಗಳಿಂದ ಯೋಗ ಅಭ್ಯಾಸ ಇರುತ್ತೆ, ತಾವೆಲ್ಲರೂ ಕೂಡ ಆಸೀನರಾಗಿ ಅದಕ್ಕೂ ಕೂಡ ಸಹಕಾರ ನೀಡಬೇಕು. ವಂದನಾರ್ಪಣೆಯನ್ನ ಸಭಾ ಕಾರ್ಯಕ್ರಮಕ್ಕಷ್ಟೇ ಆ ವಂದನಾರ್ಪಣೆ ಸೀಮಿತವಾಗಿರುತ್ತೆ. ತಮ್ಮೆಲ್ಲರ ಸಹಕಾರವನ್ನ ನಾನು ದಯವಿಟ್ಟು ವಿನಮ್ರದಿಂದ ಕೇಳ್ಕೊತಾ ಇದ್ದೀನಿ. ಹಾಗೆ ಈಗ ಗಣ್ಯಾತಿ ಗಣ್ಯರ ಯೋಗಾಭ್ಯಾಸವನ್ನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸರಸ್ವತಿ ಅಕ್ಕ ಅವರು ನಡೆಸ್ಕೊಡ್ಬೇಕಾಗಿ ವಿನಂತಿ. 2 ಕಾಲಗಳನ್ನ ಜೋಡಿಸಿರ್ತೇವೆ. 2 ಕೈಗಳನ್ನ ನೇರವಾಗಿ ಕೆಳಕ್ಕೆ ಚಾಚೋಣ. ನಾನು ಈ ಬಗ್ಗೆ ತಪ್ಪಬೇಕು ಮತ್ತೆ ಎಂತ ಗಾಡಿ ಸ್ಕೂಟ್ರ್ ಬೇಕಾ? ರಾತ್ರಿ ಬೇಕಾ ಬೆಳಗ್ಗೆ ಬೇಕಾ? ಎದೆಯನ್ನ ವಿಶಾಲಗೊಳಿಸಿರೋಣ. ದೇಹದ ಮೇಲ್ಭಾಗವನ್ನ ಮೇಲಕ್ಕೆ ಸೆಳೆಯುತ್ತಿರಲಿ. ಕೆಳಭಾಗವನ್ನ ಭೂಮಿಗೆ ಚೆನ್ನಾಗಿ ಒತ್ತುವಂತೆ ನಿಲ್ಲೋಣ. ಇದನ್ನ ತಾಡಾಸನ ಸ್ಥಿತಿ ಅಂತ ಹೇಳ್ತೇವೆ. ಹಾಗೆ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ಹಸ್ತಗಳನ್ನ ಮುಂದೆಯಿಂದ ಎದೆ ಭಾಗಕ್ಕೆ ತರೋಣ. ಹಸ್ತಗಳು ಅಭಿಮುಖವಾಗಿರಲಿ. ಹಸ್ತಗಳನ್ನ ಇಂಟರ್ಲಾಕ್ ಮಾಡೋಣ. ಹಾಗೆ ಹೊರಮುಖ ಮಾಡಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಹಸ್ತಗಳನ್ನ ಮೇಲೆ ಹಿಮ್ಮಡಿಯನ್ನ ಮೇಲೆತ್ತೋಣ. ಸ್ಥಿತಿಯಲ್ಲಿ 2ರಿಂದ 3 ಬಾರಿ ಉಸಿರಾಟ. ನಿಧಾನವಾಗಿ ಹಿಮ್ಮಡಿಯನ್ನ ಕೆಳಗಿಳಿಸೋಣ. ಹಸ್ತಗಳನ್ನ ಮುಂದೆ ತಂದು ಹಸ್ತಗಳನ್ನ ಬಿಡಿಸಿ ಸಮಸ್ಥಿತಿಯಲ್ಲಿ ನಿಲ್ಲೋಣ. ಹಾಗೆ ಅರ್ಧಕಟಿ ಚಕ್ರಾಸನವನ್ನ ಮಾಡೋಣ. ಬಲ ಹಸ್ತವನ್ನ ಪಕ್ಕದಿಂದ ನಿಧಾನವಾಗಿ ಭುಜದ ನೇರಕ್ಕೆ ತರೋಣ. ಹಸ್ತಗಳನ್ನ ಮೇಲ್ಮುಖ ಮಾಡಿ ನಿಧಾನವಾಗಿ ಮೇಲೆ ತಂದು ಸಾಧ್ಯವಾದಷ್ಟು ಮೇಲಕ್ಕೆ ಸೆಳೆಯುವ ಪ್ರಯತ್ನ. ಎಡಬದಿಗೆ ವಾಲಿಸೋಣ. ಬಲಭಾಗದ ಪಕ್ಕೆಲುಬುಗಳಲ್ಲಾಗುವಂತಹ ಸೆಳೆತವನ್ನ ಗಮನಿಸೋಣ. ಮೊಣಕೈ ನೇರವಾಗಿರಲಿ. ಎಡಗೈ ಕೆಳಕ್ಕೆ ಸೆಳೆಯೋಣ. ಬಲಹಸ್ತವನ್ನ ಮೇಲಕ್ಕೆ ಸೆಳೆಯುವ ಪ್ರಯತ್ನ. ಹಾಗೆ ಉಸಿರನ್ನ ತೆಗೆದುಕೊಳ್ಳುತ್ತಾ ನೇರ, ಹಾಗೆ ಉಸಿರನ್ನ ಹೊರ ಹಾಕುತ್ತಾ ಹಸ್ತವನ್ನ ಕೆಳಗೆ ತರೋಣ. ನಿಧಾನವಾಗಿ ಸಮಸ್ಥಿತಿಯಲ್ಲಿ ನಿಲ್ಲೋಣ. ಹಾಗೆ ಅರ್ಧ ಚಕ್ರಾಸನವನ್ನ ಮಾಡೋಣ. ನಿಧಾನವಾಗಿ 2 ಹಸ್ತಗಳನ್ನ ಸೊಂಟದ ಹಿಂದೆ ಇರಿಸೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗುವ ಪ್ರಯತ್ನ ಮಾಡೋಣ. ಕುತ್ತಿಗೆಯನ್ನ ಹಿಗ್ಗಿಸುವ ಪ್ರಯತ್ನ ಮಾಡೋಣ. ಸ್ಥಿತಿಯಲ್ಲಿ 2ರಿಂದ 3 ಬಾರಿ ಉಸಿರಾಟ. ಮಂಡಿ ಮಡಿಸುವುದು ಬೇಡ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆಯನ್ನ ನೇರ ಮಾಡಿ ಹಸ್ತವನ್ನ ಕೆಳಗಿಳಿಸೋಣ. ಹಾಗೆ ಉಷ್ಟಕಾಸನವನ್ನ ಮಾಡೋಣ. 2 ಹಸ್ತಗಳನ್ನ ನೇರವಾಗಿ ಭುಜದ ನೇರಕ್ಕೆ ತರೋಣ. ಉಸಿರನ್ನ ತೆಗೆದುಕೊಳ್ಳುತ್ತಾ ಮಂಡಿಯನ್ನ ಮಡಿಸುತ್ತಾ ದೇಹವನ್ನ ಕೆಳಗೆ ತರೋಣ. ಸ್ಥಿತಿಯಲ್ಲಿ 2ರಿಂದ 3 ಬಾರಿ ಉಸಿರಾಟ. ಉಸಿರು ತೆಗೆದುಕೊಳ್ಳುತ್ತಾ
ಹಾಗೆ ದೇಹವನ್ನು ಮೇಲೆ ತರೋಣ. ಮತ್ತೊಮ್ಮೆ ಮಾಡೋಣ. ಉಸಿರು ಹೊರ ಹಾಕುತ್ತಾ ನೇರ ನಿಧಾನವಾಗಿ ಹಸ್ತಗಳನ್ನು ಕೆಳಗೆ ಇಳಿಸೋಣ. ಹಾಗೆ ಕುಳಿತು ಮಾಡುವ 2 ಆಸನವನ್ನ ಮಾಡೋಣ. ನಿಧಾನವಾಗಿ ಸುಖಕರವಾದಂತಹ ಆಸನದಲ್ಲಿ ಕುಳಿತುಕೊಳ್ಳೋಣ. ಸರ್ ಇದೇ ಹೋಗುತ್ತೆ ಸರ್ ನಮ್ಮ ಪಕ್ಕ ಉಂಟು ಅದು ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಸರ್ ದಯವಿಟ್ಟು ಹಿಂದೆ ಬಂದ್ಬಿಡುತ್ತೆ. ಸುಖಾನವಾಗಿ ಇರಿಸೋಣ. ನಂತರ ಎಡಪಾದವನ್ನ ಬಲ ತೊಡೆಯ ಮೇಲಿರಿಸಿ ಹಸ್ತಗಳು ಚಿನ್ಮುದ್ರೆಯಲ್ಲಿರಲಿ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿರೋಣ. ಎರಡು ಉಸಿರಾಟ. ಕಣ್ಣುಗಳನ್ನ ತೆರೆಯೋಣ. ಹಾಗೆ ಪರ್ವತಾಸನವನ್ನ ಮಾಡೋಣ. 2 ಹಸ್ತಗಳನ್ನ ಪಕ್ಕದಿಂದ ಮೇಲೆ ನಮಸ್ಕಾರ ಸ್ಥಿತಿಗೆ ತರೋಣ. ಮೊಣಕೈ ನೇರವಾಗಿರಲಿ. ಕೆಳಗೆ ತರೋಣ. ಹಾಗೆ ಕಾಲುಗಳನ್ನ ಸಡಿಲಗೊಳಿಸಿಕೊಳ್ಳೋಣ. ಸುಖಕರವಾದ ಆಸನದಲ್ಲಿ ಕುಳಿತುಕೊಳ್ಳೋಣ. ಎಡದಿಂದ ಪೂರಕ, ಬಲದಿಂದ ರೇಚಕ ಮಾಡೋಣ. ಹಾಗೆ ಬಲದಿಂದಲೇ ಪೂರಕ, ಎಡದಿಂದ ರೇಚಕ ಮಾಡೋಣ. ಮತ್ತೊಮ್ಮೆ ಬಲಹಸ್ತವನ್ನ ಚಿನ್ಮುದ್ರೆಯಲ್ಲಿರಿಸೋಣ. ಒಂದು ಬಾರಿ ಅನುಲೋಮ ವಿಲೋಮ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳೋಣ. ನಿಧಾನವಾಗಿ ಉಸಿರನ್ನ ಹೊರ ಹಾಕುವ ಪ್ರಯತ್ನ ಮಾಡೋಣ. ಭ್ರಾಮರಿ ಪ್ರಾಣಾಯಾಮವನ್ನ ಮಾಡೋಣ. 2 ಹಸ್ತಗಳನ್ನ ಷಣ್ಮುಖಿ ಮುದ್ರೆ ಮಾಡಿ ಕಿರುಬೆರಳು ಗಲ್ಲದ ಮೇಲೆ, ಉಂಗುರದ ಬೆರಳು ತುಟಿಯ ಮೇಲೆ, ಮಧ್ಯದ ಬೆರಳು ನಾಸಿಕದ ಮೇಲೆ, ತೋರು ಬೆರಳು ಕಣ್ಣಿನ ಮೇಲಿರಿಸಿ 3 ಬಾರಿ ದೀರ್ಘವಾಗಿ ಪೂರಕ ರೇಚಕ ಮಾಡ್ತಾ ದುಂಬಿಯಂತೆ ಝೇಂಕಾರವನ್ನ ಮಾಡೋಣ. ಚಿನ್ಮುದ್ರೆಯಲ್ಲಿರಿಸೋಣ. ಭ್ರಾಮರಿ ಪ್ರಾಣಾಯಾಮದಿಂದ ನಮ್ಮ ದೇಹದಲ್ಲಾದಂತಹ ಬದಲಾವಣೆಗಳನ್ನು ಗಮನಿಸಿಕೊಳ್ಳೋಣ. ಎರಡು ಹಸ್ತಗಳನ್ನ ಪರಸ್ಪರ ಸ್ಪರ್ಶ ಮಾಡಿ ಬಂದಂತ ಬಿಸಿಯಾದ ಶಾಖವನ್ನ ಮುಖದ ಮೇಲೆಲ್ಲ ಪ್ರಹರಿಸುತ್ತಾ ಹಸ್ತ ವೀಕ್ಷಣೆ ಮಾಡೋಣ. ಸುಖಕರವಾದ ಆಸನದಲ್ಲಿ ಕುಳಿತುಕೊಳ್ಳೋಣ. ಈ ಅವಕಾಶವನ್ನ ಕಲ್ಪಿಸಿಕೊಟ್ಟ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಹಾಗೂ ಚಂದ್ರವನ ಆಶ್ರಮದ ಆಡಳಿತ ಮಂಡಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಯೋಗಾಭ್ಯಾಸವನ್ನ ನಡೆಸಿಕೊಟ್ಟಂತಹ ಸಹೋದರಿ ಸರಸ್ವತಿಯವರಿಗೆ ಹಾಗೂ ಯೋಗಾಭ್ಯಾಸವನ್ನ ಇಲ್ಲಿ ನಡೆಸಿದಂತಹ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೊಮ್ಮೆ ಯೋಗ ಬಂಧುಗಳಲ್ಲಿ ವಿನಂತಿ, ಸಭಾ ಕಾರ್ಯಕ್ರಮದ ವಂದನಾರ್ಪಣೆ ಕಾರ್ಯಕ್ರಮವಷ್ಟೇ ಆಗುತ್ತೆ. ವಂದನಾರ್ಪಣೆಯ ನಂತರ ಇಲ್ಲಿ ಮತ್ತಷ್ಟು ಯೋಗ ಬಂಧುಗಳು ಯೋಗವನ್ನ ನಡೆಸಿಕೊಡ್ತಾರೆ. ಹಾಗಾಗಿ ತಾವೆಲ್ಲರೂ ಉಪಸ್ಥಿತರಿರಬೇಕು. ವಚನವನ್ನು ನೀಡಿದಂತಹ ಶ್ರೀ ಶ್ರೀ ತ್ರಿನೇತ್ರ ಮಹಾಸ್ವಾಮಿಗಳಿಗೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿಗಳಿಗೂ ಕೂಡ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಕುಮಾರ್ ಜಿಲ್ಲಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದಂತಹ ಡಾಕ್ಟರ್ ಅಹಲ್ಯ ಮೇಡಮ್ ಕುಲಪತಿಗಳು, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಮುಖ್ಯ ಅತಿಥಿಗಳಾಗಿದ್ದಂತಹ ಶ್ರೀ ಎನ್ ಯತೀಶ್ IPS ಅಧಿಕಾರಿಗಳು, ಅವರಿಗೂ ಕೂಡ ಧನ್ಯವಾದಗಳು. ಅವ್ರಿಗೆ ಶ್ರೀ ಶೇಖ್ ತನ್ವೀರ್ ಆಫೀಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅವರಿಗೂ ಕೂಡ ಧನ್ಯವಾದಗಳು. ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ HL ನಾಗರಾಜ್ ಸರ್, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಡಾಕ್ಟರ್ ಸೀತಾಲಕ್ಷ್ಮಿ ಜಿಲ್ಲಾ ಆಯುಷ್ ಅಧಿಕಾರಿಗಳು ಅವರಿಗೂ ಕೂಡ ಧನ್ಯವಾದಗಳು. ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರಿಗೂ ಕೂಡ ಧನ್ಯವಾದಗಳು. ಬನ್ನಿ ಮೇಡಮ್, ಮತ್ತೆ ಬನ್ನಿ ರೆಡಿ ಮೇಡಮ್. ಮೇಡಮ್ ರೆಡಿ, ಮುಂದೆ ನೋಡಿ. ಶ್ರೀ ರಾಜಣ್ಣ ಎಂ ಮುಖ್ಯ ಅಧಿಕಾರಿಗಳು ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಎನ್ ನಾಗೇಶ್ ನಿರ್ದೇಶಕರು ಅವರಿಗೂ ಕೂಡ ಧನ್ಯವಾದಗಳು. ರೆಡಿ ಸರ್, ಮೇಡಮ್ ರೆಡಿ, ಥ್ಯಾಂಕ್ ಯು. ಡಾಕ್ಟರ್ ಮಧುಮತಿ MS ಪ್ರಾಂಶುಪಾಲರು ಅವರಿಗೂ ಕೂಡ ಧನ್ಯವಾದಗಳು. ಶ್ರೀ ಚಂದ್ರಶೇಖರ್ ಅವರು ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಪಾಸ್ ಭಟ್ಸರ್ ಅವರಿಗೂ ಕೂಡ ಧನ್ಯವಾದಗಳು. ಮೇಲುಕೋಟೆಯ ಕುಲಸಚಿವರಾಗಿರ್ತಕ್ಕಂಥ ಅವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶ್ರೀಪಾದ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ ಮತ್ತೆ ಬನ್ನಿ ಸರ್, ಶ್ರೀಪಾದ ಸರ್ ರೆಡಿ ಸರ್. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಯೋಗ ಬಂಧುಗಳಿಗೂ ಮತ್ತೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಬೋಧಕೇತರ ನೌಕರ ವೃಂದದವರಿಗೂ, ಶ್ರೀ ತ್ರಿನೇತ್ರ ಇಂಟರ್ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಎಲ್ಲ ನೌಕರ ವೃಂದದವರಿಗೂ, ಮತ್ತೆ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಬೃಂದಾವನ ಬಡಾವಣೆ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸಂಸ್ಥೆಗಳು ಜೊತೆಗೆ ಸೇರ್ಕೊಂಡಿವೆ. ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಮೈಸೂರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು, ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು ಮೈಸೂರು, JSS ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು, ಕಾವೇರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಕಾವೇರಿ ಸಂಸ್ಥೆಗಳು ಬರಬೇಕು. ಇಲ್ಲೇ ಕಿರುಕಾಣಿಕೆಯನ್ನು ಸ್ವೀಕರಿಸಲಿಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದೇನೆ. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜ್ಞಾನ ಕುಟೀರ ಶಾಲೆ ಬೇಲಿ ಗ್ರಾಮ ಮೈಸೂರು ಜಿಲ್ಲಾ ಪಾಠಶಾಲಾ ಶಿಕ್ಷಕರ ಸಂಘದವರು, ಸಿಗ್ಮಾ ನರ್ಸಿಂಗ್ ಕಾಲೇಜ್ ಮತ್ತು ಅಲೈವ್ ಸೈನ್ಸ್ ಮೈಸೂರವರು, JSS ಸಂಸ್ಕೃತ ಕಾಲೇಜ್ ಪುತ್ತೂರವರು, ವಿಶ್ವಮಾನವ ಯೋಗ ಅಧ್ಯಯನ ಕೇಂದ್ರ ಶಿಕ್ಷಣ ಸಂಸ್ಥೆ. ನಾವು ಅನ್ಕೊಂಡಿದ್ದು 600 ಜನ ಯೋಗ ಬಂಧುಗಳು ಸೇರ್ಬೋದು ಅಂತ, ಆದ್ರೆ ಈ ದಿನ ನೋಡುವಾಗ 1000ಕ್ಕೂ ಅಧಿಕ ಯೋಗ ಬಂಧುಗಳು ಇಲ್ಲಿ ಸೇರಿದ್ದೀರಾ. ಮತ್ತೆ ಮಹಾಸ್ವಾಮೀಜಿಗಳದ್ದು ಸಂಕಲ್ಪ ಏನಿತ್ತು ಅಂತಂದ್ರೆ, ಅಲ್ಲಿ ಆ ಹಾಲಲ್ಲಿ ಮಾಡೋದು ಬೇಡ, ನಾವು ಇಲ್ಲೇ ಮಾಡೋಣ, ಮಳೆ ಬರದೇ ಇಲ್ಲ, ನಾನು ಮಳೆಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಮಳೆ ಬರೋದೇ ನೋಡ್ಕೊಂಡು ಮತ್ತೆ ಕಾರ್ಯಕ್ರಮ ಇಲ್ಲಿ ತುಂಬಾ ಅತ್ಯಂತ ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದನ್ನು ಎಲ್ಲಾ ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂತಹ ಪ್ರೊಫೆಸರ್ ಗಿರೀಶ್ ಚಂದ್ರ ಸರ್ ಅವರು ವಂದನಾರ್ಪಣಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದ. ಹಾಗೆ ಎಲ್ಲ ಯೋಗ ಬಂಧುಗಳಲ್ಲಿ ಇಲ್ಲಿ ಯೋಗ ಬಂಧುಗಳ ಯೋಗಾಭ್ಯಾಸ ಇದೆ, ಹಾಗಾಗಿ ಮತ್ತೊಮ್ಮೆ ಬಂದ್ಬಿಡಿದಲ್ಲ. ಥ್ಯಾಂಕ್ ಯು. ಕಾವೇರಿ ಆಯುರ್ವೇದ ತಗೊಂಡ್ರು, ಶಾರದಾ ವಿಲಾಸ ತಗೊಂಡಿದ್ದಾರೆ. ಹಾಗೆ ಶಂಕರ ವಿಲಾಸ ಇದು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಹಾರಾಜ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಮೈಸೂರು ತಗೊಂಡಿದ್ದಾರೆ, ಪತಂಜಲಿ ಮಂಡ್ಯ ತಗೊಂಡಿದ್ದಾರೆ, ಯೋಗ ಒಕ್ಕೂಟ ತಗೊಂಡ್ರು, DMS ದಯವಿಟ್ಟು ಒಂದು ಮೊಮೆಂಟ್ ತಗೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. SGS ಇಂಟರ್ನ್ಯಾಷನಲ್ ಯೋಗ ಸಂಸ್ಥೆಯ ಮಕ್ಕಳಿಂದ ಈಗ ಇಲ್ಲಿ ಯೋಗ ಪ್ರದರ್ಶನ ಇರುತ್ತೆ. ಅವಕಾಶ ಕೊಡಿ, ಅಲ್ಲೇ ಉಜ್ಬೇಡಿ. SGS ಇಂಟರ್ನ್ಯಾಷನಲ್ ಯೋಗ ಸಂಸ್ಥೆಯ ಮಕ್ಕಳಿಗೆ